ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ. ತುಂಬ ಜನ ಒಂದು ವಿಷಯ ಕೇಳ್ತಾ ಇದ್ದಾರೆ, ದಯವಿಟ್ಟು ಗಮನಪಟ್ಟು ಕೇಳಿಸ್ಕೊಳ್ಳಿ. ತುಂಬ ಜನ ಏನು ಸರ್ ನೀವು ಬರೀ ರೋಗಗಳ ಬಗ್ಗೆ ತೋರಿಸ್ತಾರ ವೀಡಿಯೋಗಳು ಮಾಡ್ತೀರಾ ಅಂತ. ನೋಡಿ, ನಾನು ಒಂದು ಹೇಳ್ತೀನಿ, ನಾನು ಮಾಡ್ತಾ ಇರೋದು ನಾನು ದುಡ್ಡು ಮಾಡಬೇಕು ಅಂತಲ್ಲ, ರೈತರಿಗೆ ಸೇವೆ ಮಾಡಬೇಕು ಅಂತ ಮುಂದುವರಿತಾ ಇದ್ದೀನಿ ನಾನು ಅಷ್ಟೇ. ಈಗ ಕಾಯಿ ಬಂದಿರೋದು, ಕಾಯಿ ಮಾರ್ಕೆಟಿಗೆ ಕಳಿಸ್ತಾ ಇರೋದು, ಅವ್ರಿಗೆ ಎಷ್ಟು ಬಂದಿರೋದು ತೋರಿಸೋದು ದೊಡ್ಡ ಪ್ರಶ್ನೆ ಅಲ್ಲ. 1000 ಎಕರೆ ಕಟ್ಟಲೆ ಕೊಟ್ಟಿದ್ದೆ ನಾನು ಎಲ್ಲ ಕಡೆನೂ. ಅವ್ರವ್ರ ತೋಟದಲ್ಲಿ ಕಾಯಿ ಬಂದಾಗ ಕಾಯಿ ಮಾರ್ಕೆಟಿಗೆ ಕಳಿಸೋವಾಗ ವೀಡಿಯೋಗಳು ಮಾಡೋದು ದೊಡ್ಡ ಪ್ರಶ್ನೆ ಅಲ್ಲ. ಎಲ್ಲಿ ಬೇಕಾದರೂ ಹೋಗಿ ನಾನು ವೀಡಿಯೋಗಳು ಮಾಡ್ತೀನಿ, ಅದು ಮುಖ್ಯ ಅಲ್ಲ. ರೈತರಿಗೆ ಗೊತ್ತಿಲ್ಲಾರ್ದು ತೋರಿಸ್ಬೇಕು. ಅಂದರೆ ಈ ರೋಗ ಬಂದರೆ ಯಾವ್ದು ಸ್ಪ್ರೇ ಮಾಡಬೇಕು, ಯಾವ ರೋಗ ಬಂದರೆ ಯಾವ ಸ್ಪ್ರೇ ಮಾಡಬೇಕು, ಎಷ್ಟು ದಿನಕ್ಕೆ ಕಟಿಂಗ್ ಮಾಡಬೇಕು, ಯಾವ ರೀತಿ ಕಟಿಂಗ್ ಮಾಡಬೇಕು, ಯಾವ ರೀತಿ ಔಷಧ ಹಾಕಬೇಕು ಅಂತ ಅನ್ನೋದನ್ನ ಅದಕ್ಕೋಸ್ಕರ ನಾನು ಈ ವಿಡಿಯೋಗಳು ಮಾಡ್ತಾ ಇರೋದು. ಎಲ್ಲ ಕಡೆ ಹೋಗಿ ನಾನು ಎಲ್ಲ ರೈತರಿಗೆ ಹೇಳೋಕ್ಕಾಗಲ್ಲ. ಅದರಿಂದ ಈ ರೀತಿ ಯೂಟ್ಯೂಬ್ ಚಾನಲಲ್ಲಿ ಈ ರೀತಿ ವಿಡಿಯೋಗಳು ಮಾಡಿ ನಾವು ಅಪ್ಲೋಡ್ ಮಾಡಿದ್ರೆ ರೈತರು ನೋಡಿಕೊಂಡು ಅದೇ ರೀತಿನ ಮಾಡ್ತಾರೆ. ಅದರಿಂದ ಈ ಯೂಟ್ಯೂಬ್ ವಿಡಿಯೋಗಳನ್ನು ನಾನು ಮಾಡ್ತಾ ಇರೋದು. ತುಂಬ ಜನಗಳಿಗೆ ಅದು ಗೊತ್ತಾಗಲ್ಲ. ಬರೀ ಅವ್ರಿಗೇನು ಬೇಕು, ಕಾಯಿಗಳು ಚೆನ್ನಾಗಿರೋದು ತೋರಿಸ್ಬೇಕು, ಚೆನ್ನಾಗಿ ಮಿಂಚ್ತಾ ಇರಬೇಕು, ಆ ಥರ ನನಗೆ ಬರಲ್ಲ. ನನಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ತೀನಿ. ನಿಮಗೋಸ್ಕರ ನಿಮ್ಗೆ ಹೇಳೋ ಥರ ಮಾಡೋಕ್ಕಾಗಲ್ಲ ನಾನು. ಅದಕ್ಕೋಸ್ಕರ ನಿಮಗೆ ಇಷ್ಟ ಇದ್ದರೆ ವೀಡಿಯೋಗಳು ನೋಡಿ, ಇಲ್ಲಾಂದರೆ ಬೇಡ. ಯಾಕಂದರೆ ಈ ಥರ ನನ್ನಂಗೆ ಯಾರು ನಿಮಗೆ ವೀಡಿಯೋ ಮಾಡಿ ಈ ಥರ ತೋರಿಸಲ್ಲ. ಬರೀ ನರ್ಸರಿಗಳಿಗೆ ಹೋಗ್ತೀರಾ, ಗಿಡ ತೊಗೊತೀರಾ, ನಾಟಿ ಮಾಡ್ತೀರಾ, ಅಷ್ಟೇ ತಾನೇ ನೀವು. ಅವ್ರಿಗೇನೋ ಮಾಹಿತಿ ಕೊಡ್ತಾರಾ? ಈಗ ನನಗೆ ಸಂಪೂರ್ಣ ಮಾಹಿತಿ ಕೊಡೋರು ಯಾರು ಇಲ್ಲ. ತುಂಬ ಜನಕ್ಕೆ ಅದು ಗೊತ್ತಿಲ್ಲ. ದಯವಿಟ್ಟು ವೀಡಿಯೋಗಳು ನೋಡಿ ಸಂಪೂರ್ಣ ಮಾಹಿತಿ ತಗೊಳ್ಳಿ, ಓಕೆನಾ? ಎಲ್ಲರಿಗೂ ನಮಸ್ಕಾರ. ನಮ್ಮಲ್ಲಿ ಪ್ರತಿಯೊಂದು ಗಿಡ ಸಿಗುತ್ತೆ, ಪ್ರತಿಯೊಂದು ಹಣ್ಣು ಗಿಡ ಸಿಗುತ್ತೆ, ಮತ್ತು ಶ್ರೀಗಂಧ, ಮಹಾಗಾನಿ, ಈ ತೆಂಗಿನ ಗಿಡ, ಮಾವು, ಚಿಕ್ಕು, ಪ್ರತಿಯೊಂದು ಫ್ರೂಟ್ಸ್ ಪ್ಲಾಂಟ್ ಸಿಗುತ್ತೆ. ಅದೇ ರೀತಿ ಅದಕ್ಕೆ ಯಾವ ರೀತಿ ಪ್ಲಾಂಟೇಷನ್ ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ಸಂಪೂರ್ಣ ಮಾಹಿತಿ ಹೇಳ್ತೀವಿ. ನಾವೇ ಪ್ಲಾಂಟೇಷನ್ ಮಾಡಿಕೊಡ್ತೀವಿ, ಗಿಡ ನಾವೇ ಕೊಡ್ತೀವಿ, ಪ್ಲಾಂಟೇಷನ್ ನಾವೇ ಮಾಡಿ ನೀಟಾಗಿ ಕ್ಲೀನಾಗಿ ನಿಮಗೆ ಮಾಡಿಕೊಡ್ತೀವಿ, ಓಕೆನಾ? ಈಗ ನಮ್ಮ ಜೊತೆ ಯಂಗ್ ಫಾರ್ಮರ್ ಇದ್ದಾರೆ, ಈಗ ನೋಡ್ಬೋದು, ಅವ್ರ ಹತ್ರ ಮಾತಾಡ್ತೀನಿ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಹರೀಶ್ ಸರ್. ಓಕೆ, ಯಾವ ಊರಿದ್ದು? ಇದು ವಡ್ರಟ್ಟಿ ಗ್ರಾಮ ಸರ್. ಓಕೆ, ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ ಸರ್. ತುಮಕೂರು ಜಿಲ್ಲೆ. ಓಕೆ, ಈಗ ನೀವು ನಮ್ಮ ಕಡೆಯಿಂದ 2500 ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ತಗೊಂಡಿದ್ದೀರಾ? ಹೌದು ಸರ್. ತಗೊಂಡು ನಾಟಿ ಮಾಡಿದ್ದೀರಾ? ಈಗ ಗಿಡಕ್ಕೆ 5 ಅಡಿ, ಸಾಲಿಗೆ 8 ಅಡಿ ಮಾಡಿದ್ದೀರಾ? ಹೌದು ಸರ್. ಈಗ ಹೇಗೆ ಅನಿಸ್ತಾ ಇದೆ ನಿಮಗೆ? ಸರ್, ಸೋಫಾರ್ ಇದು ಚೆನ್ನಾಗಿದೆ ಸರ್ ನಮ್ಗೆಲ್ಲ. ಓಕೆ. ಸೊ ಪ್ಲಾಂಟ್ ಇದು ಆಲ್ಮೋಸ್ಟ್ 9 ಮಂತ್ಸ್ಗೆ ಇಷ್ಟೊಂದು ಡೆವಲಪ್ಮೆಂಟ್ ಆಗುತ್ತೆ ಅಂತ ನಾನು ಅನ್ಕೊಳ್ಳಿಲ್ಲ. ಇವಾಗ ನೀವು ನೋಡ್ಬೋದು ಎಷ್ಟೊಂದು ದಪ್ಪ ಇದೆ ನೋಡಿ ಇಲ್ಲಿ. ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಇನ್ನ ಜಾಸ್ತಿ ಗ್ರೋತ್. ಇವ್ರು ಊಜಿಗೆ ಟ್ಯಾಪ್ಸ್ಗಳನ್ನ ಫಿಕ್ಸ್ ಮಾಡಿದಾರೆ ನೋಡಿ. ಈ ರೀತಿ 1 ಎಕರೆಗೆ 2 ರಿಂದ 3 ಹಾಕೊಂಡ್ರೆ ಸಾಕು. ಇದು ಬಂದು 1600 ಆಗಿದೆ ಸರ್ ನಮ್ಗೆ. ಇದನ್ನ ನಾವು ಹಿಂಗೆ ತಗೊಂಡ್ಬಂದಿದ್ವಿ. ಈ ಕೆಳಗಡೆ ಒಂದು ಕೋಲ್ ಅನ್ನೋದು ಕೊಟ್ಟಿದ್ವಿ, ಸಪೋರ್ಟ್ ಅಂತ ಹೇಳ್ತಾ ಇದ್ರೆ. ಈಗ ನೋಡಿ, ಇದು ಬಂದು ಒಂದು 10 ಅಡಿ ಹೈಟ್ ಎತ್ತರದಲ್ಲಿದೆ. ಇದಕ್ಕೂ ಸಾಯಂಕಾಲ 6 ಗಂಟೆಗೆ ಆನ್ ಆಗತ್ತೆ ಇದು. ಓಕೆ, ನೋಡಿ ಎಷ್ಟೊಂದು ಹುಳಗಳು ಬಿದ್ದಿದ್ದಾವೆ ನೋಡಿ, ಇನ್ಸೆಕ್ಟಿಸ್ ಎಲ್ಲಾನು. ಅವ್ರು ಹೇಳ್ತಾ ಇದ್ದಾರೆ, ಸರ್ ನಾವು ಇದನ್ನ ಹಾಕಿದ ತಕ್ಷಣ ನಮಗೆ ತುಂಬಾ ಅವಾಯ್ಡ್ ಆಗಿದೆ ಇನ್ಸೆಕ್ಟಿಸು, ಹುಳಗಳೆಲ್ಲ ಕಡಿಯೋದಾಗ್ಲಿ, ಗಿಡಕ್ಕೆ ನಮಗೆ ಮಿಲಿ ಬಗ್ ಆಗಲಿ, ಇದೆಲ್ಲ ತುಂಬಾ ಕಂಟ್ರೋಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಏನಿಲ್ಲ ಅಂದ್ರೂ ಒಂದೊಂದ್ರಲ್ಲಿ 1/4 kg ಅರ್ಧ kg ಬೀಳ್ತಾವೆ ಸರ್ ದಿನ. ನೋಡ್ಬೋದು, ಇದು ಎಷ್ಟೊಂದು ಹುಳಗಳು ಬಿದ್ದಿದಾವೆ ನೋಡ್ಬೋದು ನೀವು. ಪ್ರತಿಯೊಂದು ಇದು 1 ನೈಟ್ ಇದೆ ಸರ್ ಇದೆಲ್ಲ. ಓಕೆ ಓಕೆ ಓಕೆ, ಎಲ್ಲ 1 ನೈಟ್ ಇದು 1 ನೈಟ್ ಇದೆ. ದಿನಾನು ಚೇಂಜ್ ಮಾಡ್ತೀರಾ? ದಿನಾನು ಚೇಂಜ್ ಮಾಡಿಸ್ತೀನಿ. ಓಕೆ, ನೋಡ್ತಾ ಇರಬಹುದು ನೀವು, ದಿನ ಚೇಂಜ್ ಮಾಡ್ತೇವೆ. ಒಂದು ದಿನಕ್ಕೆ ಎಷ್ಟೊಂದು ಹುಳ ಸರ್. ಇದು ಸುಮಾರಾಗಿ ಖರ್ಚು ಬರ್ತಿದ್ದು ಸರ್. ಇದು 1 ತಿಂಗಳಿಗೆ ಏನಿಲ್ಲ ಅಂದ್ರೂ 10,000 ಮಿನಿಮಮ್ ನಾನು ಇದು ಎಲ್ಲ ಪೆಸ್ಟಿಸೈಡ್ಸ್ ಅದಕ್ಕೆ ನಾನು ಸ್ಪೆಂಡ್ ಮಾಡ್ತಾ ಇದ್ದೆ. ಇದು ಸುಮ್ನೆ ಇಷ್ಟೊಂದು ಖರ್ಚು ಮಾಡಿದ್ರೆ ಆಗಲ್ಲ ಅಂತ ನಿಮ್ ವಿಡಿಯೋಸ್ ಎಲ್ಲ ತಿರ್ಗಾ ನೋಡಿದೆ ಎಲ್ಲ. ಅದ್ರಲ್ಲಿ ನೀವು ಮೋಸ್ಟ್ಲಿ ಜಾಸ್ತಿ ವಿಡಿಯೋದಲ್ಲಿ ಸೋಲಾರ್ ಟ್ರ್ಯಾಪ್ ರೆಕಮೆಂಡ್ ಮಾಡಿದ್ರಿ. ಅವಾಗ ನಾನು ಈ ಸೋಲಾರ್ ಟ್ರ್ಯಾಪ್ ತಂದ್ಕೊಂಡೆ ಸರ್, 3 ಸ್ಯಾಂಪಲ್ ನೋಡೋಣ ಅಂತ. ಇವು ಮಿನಿ ಸೋಲಾರ್ ಟ್ರ್ಯಾಪ್ ಅವ್ರು ಚೇಂಜ್ ಮಾಡ್ತಿರ್ತಾರೆ ಸರ್. ಅರೌಂಡ್ 1500 ನಮ್ಗೆ ಬರುತ್ತವೆ. ಇದು ಟೆಸ್ಟ್ ಮಾಡಿದ್ಮೇಲೆ ಇದರಲ್ಲಿ ಸುಮಾರಾಗಿ ಕೀಟಗಳೆಲ್ಲ ಬೀಳ್ತು ಸರ್. ಇದು ಈ 3 ಸೋಲಾರ್ ಟ್ಯಾಬ್ ಆದ್ಮೇಲೆ ಸುಮಾರಾಗಿ ಏನಿಲ್ಲ ಅಂದ್ರೂ ನಾವು 10,000 ಖರ್ಚು ಮಾಡ್ತಾ ಇದ್ದೇವೆ ಸರ್. ಅದೆಲ್ಲ ಇನ್ನು ನಾನು ಸುಮಾರು 7 ತಿಂಗಳಿಂದ ನಾನು ಒಂದು ಪೆಸ್ಟಿಸೈಡ್ ಒಳ್ಳಿಲ್ಲ, ಒಂದು ಫಂಗಿಸೈಡ್ ತಗೊಳ್ಳಿಲ್ಲ, ಏನು ತಗೊಳ್ಳಿಲ್ಲ ಸರ್ ಲಾಸ್ಟ್ 6-7 ಮಂತ್ಸ್ ಇಂದ. ಯಾಕಂದ್ರೆ ನಾನು ಫಸ್ಟ್ 3 ಮಂತ್ಸ್ ನೋಡಿದೆ ಸರ್. ಆ 3 ಮಂತ್ಸ್ ಅಲ್ಲಿ ಒಂದೊಂದ್ ತಿಂಗಳಿಗೆ ಎಲ್ಲ 10,000 15,000 ಹಂಗೆ ಖರ್ಚು ಮಾಡಿದೆ ನಾನು. ಇದ್ರ ಮೇಲೆ ಎಲ್ಲ ಈ
ಎಲೆ ಎಲ್ಲ ಚೆನ್ನಾಗಿರ್ಲಿಲ್ಲ ಸರ್. Okay. ಏನೋ ಒಂದು ಯಾವ್ದೋ ಒಂದು ಇರುತ್ತೆ. ಇಂಥ ಸಮಸ್ಯೆಗಳು ನಾವು ಇದು ಹಾಕಿದ್ಮೇಲೆ ಸುಮಾರಾಗಿ ಏನು ಇಲ್ಲ ಅಂದ್ರೆ 50,000 to 70,000 ಕನ್ಫರ್ಮ್ ಆಗಿ ನಂಗೆ ಸೇವ್ ಆಗಿದೆ ಸರ್. ಇವಾಗ ಡ್ರಿಪ್ ಅಲ್ಲಿ ನಾವು ಎಲ್ಲ ನೀವು ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಏನೇನು ಹೇಳ್ತಿರೋ ಇವು ವಾಟರ್ ಸಾಲಬಲ್ ಫರ್ಟಿಲೈಸರ್ಸ್ 1919 13-0-45 ನೀವು ಜಾಸ್ತಿ ವಿಡಿಯೋದಲ್ಲಿ ಹೇಳಿದ್ದೀರಿ. ಅವೆಲ್ಲ ತಂದು ಇಟ್ಕೊಂಡಿದ್ದೀವಿ. ಅವಿ ಒಂದು ಶೆಡ್ಯೂಲ್ ಹಾಕೊಂಡು ನಾವು ಒಂದ್ ವಾರ 10-15 ದಿವಸಕ್ಕೆ ಒಂದ್ಸಾರಿ ಬಿಡ್ತಾ ಇರ್ತೀವಿ ಇವೆಲ್ಲ ನೀವ್ ಹೇಳಿದಂಗೆ. ಈಗ ಏನೇನು ಬಿಡ್ತಾ ಇದಾರೆ ನೀವು ಸರ್? ಇವಾಗ 1919 ಜಾಸ್ತಿ ಬಿಡ್ತಾ ಇದ್ವಿ ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಚಕ್ರಪಾಣಿ ಯಾದವ್ ಅಂತ. ನೀವು ನೋಡ್ತಾ ಇದ್ದಾರೆ ಚಕ್ರಪಾಣಿ ಯೂಟ್ಯೂಬ್ ಚಾನಲ್ನ. ಇವತ್ತು ನಾವು ವಡ್ರಟ್ಟಿ ಗ್ರಾಮ, ಮಧುಗಿರಿ ತಾಲೂಕಾ, ತುಮಕೂರು ಡಿಸ್ಟಿಕ್ ಅಲ್ಲಿ ಇದ್ವಿ. ವಡ್ರಟ್ಟಿ ಗ್ರಾಮ, ಮಧುಗಿರಿ ತಾಲೂಕಾ, ತುಮಕೂರು ಡಿಸ್ಟಿಕ್ ಅಲ್ಲಿ ಇದ್ವಿ. ಈಗ ನೋಡ್ತಾ ಇದ್ರಲ್ಲ, ಇದು ಬಂದು ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ಅಂತ. ಇದು ಬಂದು ಟೋಟಲ್ ಇದು ಈಗ ನೋಡ್ಬೋದು, ಇದು 2.5 ಎಕರೆ ಜಾಗದಲ್ಲಿ 2,500 ಗಿಡಗಳು ನಾಟಿ ಮಾಡಿದ್ವಿ. ಈಗ ನೋಡ್ತಾ ಇರ್ಬೋದು ನೀವು, ಗಿಡದಿಂದ ಗಿಡಕ್ಕೆ 5 ಅಡಿ, ಸಾಲಿನ ಸಾಲಿಗೆ 8 ಅಡಿ ಮಾಡಿರೋದು. ಈಗ ನೋಡ್ಬೋದು ನೀವು, ಗಿಡದಿಂದ ಗಿಡಕ್ಕೆ 5 ಅಡಿ, ಸಾಲಿನ ಸಾಲಿಗೆ 10 ಅಡಿ ಮಾಡಿರೋದು. ಈಗ 9 ತಿಂಗಳು ರನ್ನಿಂಗ್, 9 ತಿಂಗಳು ಕಂಪ್ಲೀಟ್ ಆಗಿದೆ ಅಲ್ಲ? ಹೌದು ಸರ್. 10ನೇ ತಿಂಗಳು 9 ಮಂತ್ಸ್ ಕಂಪ್ಲೀಟ್ ಆಗಿದೆ. ಈಗ 10 ಮಂತ್ಸ್ ರನ್ನಿಂಗ್. ಇದು ನೀವು ನೋಡ್ಬೋದು, 9 ತಿಂಗಳು ಕಂಪ್ಲೀಟ್ ಆಗಿದೆ. ಈಗ 10ನೇ ತಿಂಗಳು ರನ್ನಿಂಗ್ ಇದೆ. ಈಗ ಇದನ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತ ಇವತ್ತು ತೋರ್ಸಕ್ಕೆ ಬಂದಿದ್ದೀನಿ. ಹೇಗೆ ಕಟಿಂಗ್ ಮಾಡಬೇಕು, ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನ ತೋರ್ಸಕ್ಕೆ ಬಂದಿದ್ದೀನಿ. ಈ ವಿಡಿಯೋದಲ್ಲಿ ಒಳ್ಳೆ ಸಂಪೂರ್ಣ ಮಾಹಿತಿ ಇದೆ, ನೀಟಾಗಿ ನೋಡ್ಬೋದು ನೀವು. 2.5 ಎಕರೆ ಜಾಗದಲ್ಲಿ 2,500 ಗಿಡಗಳು ನಾಟಿ ಮಾಡಿದ್ದಾರೆ. 8x5 ಗಿಡದಿಂದ ಗಿಡಕ್ಕೆ 5 ಅಡಿ, ಸಾಲಿನ ಸಾಲಿಗೆ 8 ಅಡಿ ಮಾಡಿರೋದು. ಈಗ ಕಟಿಂಗ್ ಅನ್ನೋದು ಯಾವ ರೀತಿ ಮಾಡಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಈ ಕೆಳಗಡೆ ಅನ್ನೋದನ್ನ 1.5 ಅಡಿ ಗ್ಯಾಪ್ ಬಿಡಬೇಕು. ಓಕೆ, ತುಂಬಾ ಜನಗಳು ವಿಡಿಯೋ ನೋಡ್ತಾ ಇದ್ದಾರೆ, ಅದನ್ನ ಸ್ವಲ್ಪ ನೋಡ್ಬೇಕು. ಯಾಕಂದ್ರೆ ಈ ಕೆಳಗಡೆ ಅನ್ನೋದು ರೆಂಬೆಗಳು ಬಿಟ್ರೆ ಇಲ್ಲಿ ಕಾಯಿ ಬಂದ್ರೆ ಕೆಳಗಡೆ ಅನ್ನೋದು ಭೂಮಿಗೆ ಅನ್ನೋದು ಕಾಯಿ ಅನ್ನೋದು ಟಚ್ ಆಗುತ್ತೆ. ಅವಾಗ ಕಾಯಿ ಡ್ಯಾಮೇಜ್ ಆಗುತ್ತೆ, ಊಜಿ ಜಾಸ್ತಿ ಬರುತ್ತೆ, ಹುಳಗಳು ಜಾಸ್ತಿ ಆಗುತ್ತೆ. ಅದರಿಂದ ಈ ಕೆಳಗಡೆ ಅನ್ನೋದು ಬ್ರಾಂಚಸ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು ನೋಡಿ. ಈ ರೀತಿ ನೀಟಾಗಿ ಕಟಿಂಗ್ ಮಾಡ್ಕೋಬೇಕು ನೋಡಿ. ಇದನ್ನ ನೋಡಿ, ಇದು ಯಾವುದು 1.5 ಅಡಿ ಏನೇ ಬಿಡಬಾರ್ದು. ಇದೆಲ್ಲ ಕಟಿಂಗ್ ಮಾಡ್ಬೇಕು ನೋಡಿ. ನೋಡಿ, ಇವಾಗ ಕೆಳಗಡೆ 1.5 ಅಡಿ ಗ್ಯಾಪ್ ಇದೆ. ಓಕೆ, ಇಲ್ಲಿಂದ ನೋಡಿ, ಮೊದಲು ಇಲ್ಲಿ ಕಟಿಂಗ್ ಮಾಡಿದಿರ ನೀವು. ಇಲ್ಲಿ ಬಂದು ತೋರ್ಸಪ್ಪ ಒಂದ್ಸಲ. ಇಲ್ಲಿ ನೋಡಿ, ಫಸ್ಟ್ ನಾವು ಇಲ್ಲಿ ಕಟಿಂಗ್ ಮಾಡಿದ್ದೀವಿ. ಓಕೆ, ಇಲ್ಲಿಂದ 2 ಬ್ರಾಂಚಸ್ ಬಂದಿದೆ. ಇಲ್ಲಿ 2 ಬ್ರಾಂಚಸ್ ಬಂದ ತಕ್ಷಣ ಇಲ್ಲಿ ಕಟಿಂಗ್ ಮಾಡಿದ್ರೆ ಸರ್ ಹೋಗ್ತಾ ಇತ್ತು. ನೀವು ಇದನ್ನ ಹೀಗೆ ಬಿಟ್ಟಿದ್ರಲ್ಲ, ಈ ಬ್ರಾಂಚಸ್ ಅನ್ನೋದನ್ನ ತಾನೇ ಬಂದಿದೆ ನೋಡಿ. ಬ್ರಾಂಚಸ್ಗಳು ನೋಡಿ, ಒಂದು 5-6 ಬ್ರಾಂಚಸ್ ಅನ್ನೋದು ಆಟೋಮೆಟಿಕ್ ಜನರೇಟ್ ಆಗಿದೆ. ನಾವು ಇವಾಗ ಇಲ್ಲಿ ಕಟಿಂಗ್ ಮಾಡ್ಬೇಕು ನೋಡಿ. ಇಲ್ಲಿ ಕಟಿಂಗ್ ಮಾಡಿದ್ರೆ ಇಲ್ಲಿರಕ್ಕಂತ 5-6 ಬ್ರಾಂಚಸ್ ಏನಿದೆಲ್ಲ, ಇದು ಫುಲ್ ಡೆವಲಪ್ಮೆಂಟ್ ಆಗುತ್ತೆ ನಿಮ್ಗೆ ನೋಡಿ. ಇಲ್ಲಿ ಕಟಿಂಗ್ ಮಾಡಿದ್ರೆ ಈ ಬ್ರಾಂಚಸ್ ಅನ್ನು ಮೇಲೆ ಬರುತ್ತೆ ಆಟೋಮೆಟಿಕ್ಲಿ ನಿಮ್ಗೆ. ಇದೆಲ್ಲ ಈ ಗಿಡನೂ ಡೆವಲಪ್ಮೆಂಟ್ ಆಗುತ್ತೆ, ಬುಡನೂ ದಪ್ಪ ಆಗುತ್ತೆ ನಿಮಗೆ ನೋಡಿ. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇವಾಗ ಕೆಳಗಡೆ ಅನ್ನೋದನ್ನ ನೀಟಾಗಿದೆ, ಕ್ಲೀನ್ ಆಗಿದೆ ನಿಮಗೆ. ಇದು 1.5 ಅಡಿ ಅನ್ನೋದು ಗ್ಯಾಪ್ ಇದೆ ನೋಡಿ. ಈ ರೀತಿ ಕಟಿಂಗ್ ಅನ್ನು ನೀಟಾಗಿ ಮಾಡ್ಕೋಬೇಕು. ಇದರಲ್ಲಿ ನಿಮಗೆ ಈ ಗಂಡು ಗಿಡಗಳು ಒಂದು 15 ಗಿಡ ಕೊಟ್ಟಿದ್ದೀನಿ. ಅದು ಗಂಡು ಗಿಡ ಯಾವ ತರ ಇದೆ ಅಂತ ನಿಮ್ಗೆ ತೋರಿಸ್ತೀನಿ. ಇದು ಈಗ ಕಟಿಂಗ್ ನೋಡಿ, ಕಟಿಂಗ್ ಮಾಡಿ. ಈಗ ಕೆಳಗಿಂದ ಆಲ್ಮೋಸ್ಟ್ 1.5 ಫೀಟ್ ಇರಬೇಕು. ಅದನ್ನ ಕಟಿಂಗ್ ಮಾಡ್ಬೇಕು. ಅದನ್ನ ಮಾಡಿ, ಕೆಳಗಡೆ ಮಾಡಿ, ಅದನ್ನ ಮಾಡಿ, ಅದು ಮಾಡಿ 2 ಮಾಡ್ಬಿಡಿ. 2 ಮಾಡಿ, ಪರವಾಗಿಲ್ಲ. ಹಣ್ಣು ಬಿಟ್ಟಿದ್ದೀವಿ, ಹಣ್ಣು ಪರವಾಗಿಲ್ಲ ಬಿಟ್ಟು, ನೋ ಪ್ರಾಬ್ಲಮ್. ಒಂದ್ ಹಣ್ಣು ಹೋದ್ರೆ ಏನಾಗಲ್ಲ. ಅದು ಗಿಡ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಇನ್ನ 1 ವರ್ಷನೂ ಆಗಿಲ್ಲ ಗಿಡ ನಿಮ್ದು. ಇವನು ಕಟ್ ಮಾಡಿ, ಕಟ್ ಮಾಡಿ ಅದನ್ನ. ಇವಾಗ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಸ್ಟೆಮ್ ಎಷ್ಟಿದೆ ನೋಡಿ. ಇವಾಗ ಆ ಸ್ಟೆಮ್ ಅನ್ನೋದು ಇನ್ನ ದಪ್ಪ ಊದ್ಕೊಂತದೆ, ದಪ್ಪ ಆಗತ್ತೆ. ಇನ್ನ ಈಗ ಮೇಲೆ ಕಟ್ ಮಾಡಿ. ಇದೆ ಆಲ್ಮೋಸ್ಟ್ ಅರ್ಧ ಕಟ್ ಮಾಡಿದ್ದು. ಅಲ್ಲೆಲ್ಲ ಬ್ರಾಂಚಸ್ ಸ್ವಲ್ಪ ಮುಂದೆ ಕಟ್ ಮಾಡಿ. ರೆಬೆಗಳು ಅಲ್ಲಿ ಕಟ್ ಮಾಡಿ, ಅಲ್ಲಿ ಮಾಡಿ. ಈಗ ಮೇಲೆ ಕಟ್ ಮಾಡ್ಬಿಡಿ. ಈಗ ಹಸಿರು ಕಾಣಿಸ್ತಾ ಇದ್ದಲ್ಲ ಕಟಿಂಗ್ ನೋಡಿ. ಇಲ್ಲಿ ಹಸಿರು ಕಾಣಿಸ್ತಾ ಇದೆ ನೋಡಿ. ಇಲ್ಲಿ 1 ನಿಮಿಷ ರೀ. ಮೆಚೂರ್ ಆಗಿರೋ ಬ್ರಾಂಚ್ ಮೇಲೆ ನೋಡಿ. ಈಗ ಕೆಳಗಡೆ ಕಪ್ಪು ಕಾಣಿಸ್ತಾ ಇದಲ್ಲ. ಓಕೆ, ಅಲ್ಲಿಂದ ಒಂದು 4 ಇಂಚ್ ಬಿಟ್ಟು ಮೇಲೆ ಕಟಿಂಗ್ ಮಾಡ್ಬೇಕು. ಅಲ್ಲಿ ಮಾಡಿ, ಕಟಿಂಗ್ ಮಾಡಿ. ಅಲ್ಲಿ ಕಟಿಂಗ್ ಮಾಡಬೇಕು ಮಾಡಿ. ಇದೇ ಥರ ನೀಟಾಗಿ ಸ್ವಲ್ಪ ಅಲ್ಲೇ ನೀವು ಕೈ ಇಟ್ಕೊಂಡಿದ್ರೆ ಅಲ್ಲೇ ಕಟಿಂಗ್ ಮಾಡಿ. ಇದನ್ನು ಮಾಡಿ. ಓಕೆ, ಆ ಥರ ಅದನ್ನು ಅಷ್ಟೇ ಮಾಡಿ. ಮಧ್ಯಕ್ಕೆ ಆ ಥರ. ಓಕೆ, ಈ ಕೆಳಗಡೆ ಬ್ರಾಂಚಸ್ಸು ಕಟಿಂಗ್ ಮಾಡಿ. ಅದು ಮಾಡಿ. ಆ ಕಡೆ ಅಷ್ಟೇ. ಈ ರೀತಿ ಮಾಡ್ಕೋಬೇಕು. ಕಟಿಂಗ್ ಅಲ್ಲಿ ಮಾಡ್ಕೊಂಡ್ರೆ ಇನ್ನ ನಿಮ್ಗೆ ಬೇಕಾಗಿರುವಂತ ಬ್ರಾಂಚಸ್ಗಳು ಬರುತ್ತೆ,
ಹೂವು ಪಿಂದೆ ಜಾಸ್ತಿ ಆಗುತ್ತೆ. ಕಟಿಂಗ್ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ CBAದಲ್ಲಿ. ಕಟಿಂಗಲ್ಲಿ ಎಷ್ಟು ಮಾಡ್ತಾರಲ್ಲ ಅಷ್ಟು ಇಳುವರಿ ಚೆನ್ನಾಗಿ ಬರುತ್ತೆ, ಹೂವು ಪಿಂದೆ ಚೆನ್ನಾಗಿ ಬರುತ್ತೆ, ನಿಮಗೆ ಗಿಡ ಡೆವಲಪ್ಮೆಂಟ್ ಆಗುತ್ತೆ, ನಿಮಗೆ ಬೇರು ಪ್ರಮಾಣ ಅನ್ನೋದು ಚೆನ್ನಾಗಿ ಹೋಗುತ್ತೆ ನಿಮ್ಗೆ. ಅದರ ಕಟಿಂಗಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ CBA ಗಿಡಕ್ಕೆ. ಪೇರ್ಲ ಗಿಡಕ್ಕೆ ನಾಟಿ ಮಾಡೋಕ್ಕಾಗ್ಲಿ ಗಿಡ ಕಾಯಿ ತಗೋಡಕ್ಕಾಗಿ ಸೀಸನ್ ಇಲ್ಲ ಇದಕ್ಕೂ. ಈ 24 hours ಕಾಯಿ ಬರ್ತಾ ಇರ್ತದೆ, ಇಡೀ ವರ್ಷ 360 ದಿನನೂ ಕಾಯಿ ಬರ್ತಾ ಇರ್ತದೆ ನಿಮಗೆ. ಇದಕ್ಕೆ ಸೀಸನೇ ಇಲ್ಲ. ಈಗ ನೋಡಿದ್ರಲ್ಲ ಯಾವ ರೀತಿ ಕಟಿಂಗ್ ಮಾಡ್ಬೇಕು ಅಂತ. ಇದೇ ತರ ನೀಟಾಗಿ ಕಟಿಂಗ್ ಮಾಡ್ಕೋಬೇಕು ನೀವು. ಇವಾಗ ನೋಡಿ ಎಷ್ಟೊಂದು ಗ್ಯಾಪ್ ಇದೆ ಕೆಳಗಡೆದು, ಆಲ್ಮೋಸ್ಟ್ 1.5 feet ಗ್ಯಾಪ್ ಇದೆ. ಇದರಲ್ಲಿ ನಿಮಗೆ ಗಂಡು ಗಿಡ ತೋರಿಸ್ತೀನಿ, ಅಂದ್ರೆ ಪಾಲಿನೇಷನ್ ಆಗಬೇಕು, ಅಂದ್ರೆ ಹೂವು ಅನ್ನೋದನ್ನ ಒಂದಕ್ಕೊಂದು ಪಾಲಿನೇಷನ್ ಆಗೋಕ್ಕೆ ನಾನು ನಿಮಗೆ ಈಗ 2500 ಗಿಡದಲ್ಲಿ ಒಂದು 15 ಗಿಡ ಏನು ಕೊಟ್ಟಿದ್ದಪ್ಪ. 15 ಗಿಡ ಏನೋ ಇದೆ, ಅಂದ್ರೆ ನಿಮ್ಗೆ ಹೇಳಿಲ್ಲ ನಾನು, ಇವಾಗ ಗೊತ್ತಾಗ್ತಾ ಇದೆ ನಿಮ್ಗೆ ಅದನ್ನ. ಇವಾಗ ನಾನು ಹೇಳ್ತೀನಿ ಇವಾಗ ಯಾವ ತರ ಇರುತ್ತೆ ಗಂಡು ಗಿಡ ಅಂತಂದ್ರೆ, ಅದು ಈ ಏನಿದೆಲ್ಲ ಈಗ ಏನ್ ಕೊಟ್ಟಿದ್ನಲ್ಲ ಇದೆಲ್ಲ ಒರಿಜಿನಲ್. ಅಂದ್ರೆ ಇವೆಲ್ಲ ಸಿಕ್ಕಾಪಟ್ಟೆ ರೆಂಬೆಗಳಿದೆ, ಇದರಲ್ಲೆಲ್ಲ ಕಾಯಿ ಇದೆ. ಗಂಡು ಗಿಡದಲ್ಲಿ ಏನಪ್ಪಾ ಅಂದ್ರೆ ಸ್ಟಾರ್ಟಿಂಗ್ ಕಾಯಿ ಬರಲ್ಲ, ಗಿಡ ಉದ್ದ ಬೆಳ್ಕೊತದೆ. ಕಟಿಂಗ್ ಮಾಡಿದ್ಮೇಲೆ ಹೂವು ಪಿಂದೆ ಸ್ಟಾರ್ಟ್ ಆಗತ್ತೆ, ಅದರಲ್ಲೂ ಜಾಸ್ತಿ ಬರುತ್ತೆ. ಅದು ಒಂದು ಹೂವು ಅನ್ನೋದನ್ನ ಒಂದಕ್ಕೊಂದು ಇದಾಗಿ ಹೂವಿನ ಪ್ರಮಾಣ ಜಾಸ್ತಿ ಆಗುತ್ತೆ ನಿಮಗೆ, ಕಾಯಿ ಉದುರೋದಿಲ್ಲ, ನಿಮಗೆ ಕಾಯಿ ಪ್ರಮಾಣ ಅದು ಹೆಚ್ಚಾಗತ್ತೆ ನಿಮಗೆ. ಇವಾಗ ತೋರಿಸ್ತೀನಿ ನೋಡಿ, ಇದೆ ನೋಡಿ ಗಂಡು ಗಿಡ, ಈಗ ನೋಡ್ಬೋದು ನೀವು. ನೋಡಿ ಈ ಗಿಡಕ್ಕೆ ಆ ಗಿಡಗಳಿಗೆ ಎಷ್ಟೊಂದು ಡಿಫ್ರೆನ್ಸ್ ಇದೆ ನೋಡಿ. ಅಲ್ಲಿ ನೋಡ್ತಾ ಇರೋ ಗಿಡಗಳಿಗೆ ಮತ್ತೆ ನಿಮ್ಮ ಈ ಗಿಡ ಪಕ್ಕದಲ್ಲಿರೋ ಗಿಡಕ್ಕೆ ಎಷ್ಟೊಂದು ವ್ಯತ್ಯಾಸ ಇದೆ ನೋಡಿ. ಇದನ್ನ ಕಟ್ ಮಾಡಿ, ಅರ್ಧ ಕಟ್ ಮಾಡಿ, ಅಲ್ಲಿ ಕಟಿಂಗ್ ಮಾಡಿ. ಆಲ್ಮೋಸ್ಟ್ ರೆಂಬೆ 4 feet ಬಂದಿದೆ. 4 feet ಬಂದಿದೆ, 4 to 5 feet ಬಂದಿದೆ ಒಂದೊಂದು ರೆಂಬೆ. ಇದು ಗಂಡನ ಗಿಡ. ಇದು ಒಂಥರನ ಕಾಣಿಸುತ್ತೆ, ಎಲೆಗಳೇ ಸಪ್ರೇಟ್ ಆಗಿರುತ್ತೆ. ಇದು ಅಂದ್ರೆ ಅದಕ್ಕೂ ಕೆಲವ್ರು ಕಾಣಲ್ಲ, ಅದು ನಮಗ್ ಮಾತ್ರ ಗೊತ್ತಾಗತ್ತೆ ಇದು ಗಂಡು ಗಿಡ ಅಂತ. ಯಾಕಂದ್ರೆ 1000 ಗಿಡಕ್ಕೆ ಒಂದು 5-6 ಗಿಡ ಆದ್ರೂ ಒಂದು 10 ಗಿಡ ಆದ್ರೂ ಕೊಟ್ಟಿರ್ತೀವಿ ನಾವು. ಅಂದ್ರೆ ಪಾಲಿನೇಷನ್ ಚೆನ್ನಾಗಿ ಆಗ್ಬೇಕು ಅಂತ, ಹೂವು ಜಾಸ್ತಿ ಬರ್ಬೇಕು ಅಂತ. ನಾವ್ ಯಾಕೆ ಬರ್ಲಿಲ್ಲಪ್ಪ ಅಂತ ಡೌಟ್. ಇಲ್ಲ ಈಗ ಬರುತ್ತೆ. ಕಟಿಂಗ್ ಮಾಡಿದಾರಲ್ಲ ಈಗ 100% ಇದರಲ್ಲಿ ಹೂವು ಬರುತ್ತೆ. ಇದನ್ನ ಓಕೆ ಸರ್. ಈಗ ಬನ್ನಿ ಇದನ್ನ ನೋಡಿ, ಈ ಕೆಳಗಡೆ ಎಲ್ಲ ಕಟಿಂಗ್ ಮಾಡಬೇಕು. ಇಲ್ಲಿದೆ ನೋಡಿ, ಇವೆಲ್ಲ ಕಾಯಿನೆಲ್ಲ ಏನು ಎಲ್ಲ ಕಟಿಂಗ್ ಮಾಡ್ಬೇಕು ನೋಡಿ. ಇದೆಲ್ಲ ಇದು ಕೆಳಗೆ ಆಲ್ಮೋಸ್ಟ್ 1.5 feet ಎಲ್ಲ ಕಟಿಂಗ್ ಮಾಡಬೇಕು ನೋಡಿ. 10ನೇ ತಿಂಗಳಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗಿದ್ದಾವೆ ನೋಡ್ಬೋದು ಗಿಡಗಳು. ನೀವು ಎಷ್ಟೊಂದು ಅದ್ಭುತವಾಗಿ ಬಂದಿದೆ ನೋಡ್ಬೋದು. ತುಂಬಾ ಜನ ಹೇಳ್ತಾ ಇರ್ತಾನೆ ಗೊಬ್ಬರಗಳನ್ನ ನೀಟಾಗಿ ಇಟ್ಕೋಬೇಕು. ಗೊಬ್ಬರಗಳನ್ನ ನೀಟಾಗಿ ಇಟ್ಕೊಂಡ್ರೆ ಗೊಬ್ಬರ ಅನ್ನೋದನ್ನ 4 ತಿಂಗಳಿಗೊಂದ್ಸಲ ಕೊಟ್ಟಿಗೆ ಗೊಬ್ಬರ ಜೊತೆಯಲ್ಲಿ 1 ಟನ್ ಗೊಬ್ಬರಕ್ಕೆ 200 kg ಬೇವಿನ ಹಿಂಡಿ, 50 kg DAP, 50 kg ಸೂಪರು. ಓಕೆ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಗಿಡದ ಬಡ್ಡಿ ಹತ್ರ ಕೊಡ್ತಾ ಇದ್ರೆ ಗಿಡ ಅನ್ನೋದನ್ನ ಡೆವಲಪ್ಮೆಂಟ್ ಆಗ್ತಾ ಇರ್ತದೆ. ತುಂಬಾ ಜನ ಬರೀ ನಾವು ಕೊಟ್ಟಿಗೆ ಗೊಬ್ಬರ ಹಾಕಿದೀವಿ ಬಿಟ್ಟಿದೀವಿ ಅಂತಂದ್ರೆ ಆಗಲ್ಲ. ಅದನ್ನ ಈ ರೀತಿ ಗಿಡಗಳು ತುಂಬಾ ಜನ ಕೇಳ್ತಾರೆ, ಸರ್ ನಮ್ಮ ಗಿಡಗಳು ಈ ರೀತಿ ಬರ್ತಾ ಇಲ್ಲ, ನಮ್ಮ ಗಿಡಗಳು ಯಾಕೆ ಈ ತರ ಬರ್ತಾ ಇಲ್ಲ ಅಂತ ತುಂಬಾ ಜನ ಕೇಳ್ತಾರೆ. ಭೂಮಿಯಲ್ಲೂ ತಾಕತ್ತಿರಬೇಕು, ಶಕ್ತಿ ಇರಬೇಕು. ಭೂಮಿಗೆ ಅನ್ನೋದನ್ನ ತಾಕತ್ ಕೊಡಬೇಕು. ಕೆಲವೊಂದು ಜಮೀನುಗಳಲ್ಲಿ ತಾಕತ್ತಿರಲ್ಲ, ಮತ್ತೆ ಯಾವುದೇ ರೀತಿ ಡೆವಲಪ್ಮೆಂಟ್ ಇರಲ್ಲ. ಭೂಮಿಯಲ್ಲಿ ತಾಕತ್ ಕರೆಕ್ಟ್ ಆಗಿದ್ರೆ ಮಾತ್ರ ಗಿಡಗಳು ಅನ್ನೋದನ್ನ ಡೆವಲಪ್ಮೆಂಟ್ ಆಗುತ್ತೆ. ಈಗ ನೋಡ್ಬೋದು, ಇದು ಇವಾಗ ಕಟಿಂಗ್ ಮಾಡ್ತಾ ಇದೀವಿ. ಈಗ ಕಟಿಂಗ್ ಮಾಡಿ ಈಗ ಕ್ರಾಪ್ ಬಿಡಬೇಕು ಅಂತಿದ್ದೀವಿ. ಇವಾಗ ಜುಲೈ ಟೈಮಲ್ಲಿ ಇವಾಗ ಕಟಿಂಗ್ ಮಾಡಿ ಕ್ರಾಪ್ ಬಿಟ್ರೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಟೈಮಲ್ಲಿ ಎಲ್ಲ ನಿಮಗೆಲ್ಲ ಫಸಲ್ ಅನ್ನೋದು ನೀಟಾಗಿ ಬರುತ್ತೆ. ಇದು 4-5 ತಿಂಗಳಿಗೆಲ್ಲ ಇಳುವರಿ ಅನ್ನೋದು ಚೆನ್ನಾಗಿ ಬರುತ್ತೆ. ಈ ರೀತಿ ಸ್ಟೆಮ್ಗಳನ್ನ ನೀಟಾಗಿ ಇಟ್ಕೊಂಡು ಈಗ ಫಸಲ್ಗೆ ಬಿಟ್ರೆ ಕಾಯಿ ಅನ್ನೋದನ್ನ ನಿಮಗೆ ಜಾಸ್ತಿ ಹಿಡಿತದೆ, ಮತ್ತೆ ಕಾಯಿ ಅನ್ನೋದನ್ನ ಕೆಳಗಡೆ ಬಿದ್ದೋದಿಲ್ಲ. ಆಮೇಲೆ ಕಾಯಿ ಪ್ರಮಾಣದನ್ನು ಜಾಸ್ತಿ ಆಗುತ್ತೆ. ಗಿಡ ಅನ್ನೋ ತಾಕತ್ ಅನ್ನೋದು ಕಳ್ಕೊಳಲ್ಲ, ನೀಟಾಗಿ ಕ್ಲೀನ್ ಆಗಿ ಬರುತ್ತೆ. ಈಗ ನೋಡ್ಬೋದು ಎಷ್ಟೊಂದು ಅದ್ಭುತವಾಗಿ ಬಂದಿದೆ ನೋಡ್ಬೋದು. ಗಿಡದಿಂದ ಗಿಡಕ್ಕೆ 5 ಅಡಿ, ಸಾಲಿಗೆ 8 ಅಡಿ ಮಾಡಿರೋದು. ಇದು ಎಷ್ಟೊಂದು ಬದುಗಳನ್ನ ಚೆನ್ನಾಗಿ ಏರ್ಸಿದ್ದಾರೆ ನೋಡಿ. ಗೊಬ್ಬರ ಹಾಕಿ ಬದುಗಳನ್ನ ಚೆನ್ನಾಗಿ ನೀಟಾಗಿ ಏರ್ಸಿದ್ರೆ ಗಿಡಗಳನ್ನ ನೀಟಾಗಿ ನೋಡ್ಕೊಂಡ್ರೆ ಗಿಡನೂ ನೀಟಾಗಿ ಬರುತ್ತೆ. ತುಂಬಾ ಜನ ಬರೀ ಹಾಕ್ತಾರೆ ಬಿಡ್ತಾರೆ ಅಷ್ಟೇ. ವಿಡಿಯೋಗಳನ್ನ ಫಾಲೋ ಅಪ್ ಮಾಡ್ತಾ ಇರಿ. ನಾನು ಮಾಡಿರೋಕ್ಕಂತ ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ ಪ್ರತಿಯೊಂದು ಇನ್ಫಾರ್ಮೇಶನ್ ಸಿಗುತ್ತೆ. ವಿಡಿಯೋಗಳು ನೋಡ್ತಾ ಇದ್ರೆ ನಿಮ್ಗೆ 100% ಅನ್ನೋದನ್ನ ಇದರಲ್ಲಿ ಇನ್ಫಾರ್ಮೇಶನ್ 100% ನಿಮ್ಗೆ ಸಿಗುತ್ತೆ. ಅದನ್ನ ದಯವಿಟ್ಟು ವಿಡಿಯೋಗಳನ್ನ ಫಾಲೋ ಅಪ್ ಮಾಡ್ತಾ ಇರಿ. ಕಟಿಂಗಲ್ಲಿ ಯಾವ ರೀತಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಅದನ್ನು ಸಂಪೂರ್ಣ ಮಾಹಿತಿ ಅನ್ನೋದು ತಗೊತಾ ಇರಿ. ಈಗ ನೋಡ್ಬೋದು ನೀವು, ಈ ಗಿಡ ನೋಡಿ ಎಷ್ಟೊಂದು ಡೆವಲಪ್ ಆಗಿ 1 ವರ್ಷ ಗಿಡ ತರ ಕಾಣಿಸ್ತಾ ಇದೆ. ಈಗ 10 ತಿಂಗಳು ರನ್ನಿಂಗ್ ಅಷ್ಟೇ, 1 ವರ್ಷನೂ ಇನ್ನೂ ತುಂಬಿಲ್ಲ. ಇದು ಎಷ್ಟೊಂದು ಅದ್ಭುತವಾಗಿ ನೋಡಿ. ಕೆಳಗಡೆ ಈ ರೆಂಬೆಗಳನ್ನ ಮೊದಲೇ ಕಟಿಂಗ್ ಮಾಡ್ತಿರ್ತಾ ಇದ್ರೆ ಈ ಗಿಡ ಅನ್ನೋದು ಇನ್ನೂ ಡೆವಲಪ್ಮೆಂಟ್ ಆಗ್ತಾ ಇತ್ತು. ಮುಂಚೆನೇ ಕಟಿಂಗ್ ಮಾಡಬೇಕಾಯ್ತು. ಇದು ಈ ಗಿಡಗಳನ್ನೆಲ್ಲ ಮಾಡಿದ್ರೆ ಇಷ್ಟೊತ್ತಿಗೆಲ್ಲ ಫುಲ್ ಡೆವಲಪ್ಮೆಂಟ್ ಆಗ್ತಾ ಇರೋದು ನೋಡಿ. ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ. ಈಗ ನೋಡ್ಬೋದು ಈ ತೋಟ ಎಲ್ಲ ಫುಲ್ ನಿಮ್ಗೆ ತೋರಿಸ ನೀಟಾಗಿ ಎಷ್ಟೊಂದು ಡೆವಲಪ್ಮೆಂಟ್ ಆಗಿದೆ ನೋಡಿ. ನೋಡ್ಬೋದು ಇದೆಲ್ಲ ಟೋಟಲ್ ಬಂದು 2500 ಗಿಡ ಇತ್ತು. 2.5 ಎಕರೆದಲ್ಲಿ ಮಾಡಿರೋದು. 8x5 ಗಿಡದಿಂದ ಗಿಡಕ್ಕೆ 5 ಅಡಿ, ಸಾಲಿಗೆ 8 ಅಡಿ ಮಾಡಿರೋದು
ನೋಡ್ಬೋದು ಇದು ಬಂದು ವಡ್ರಟ್ಟಿ ಗ್ರಾಮ, ಮಧುಗಿರಿ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಈ ರೀತಿ ನೀಟಾಗಿ ಕಟಿಂಗಲ್ಲಿ ಮಾಡಿಕೊಂಡ್ರೆ ನಿಮಗೆ ಗಿಡ ಅನ್ನೋದನ್ನ ಡೆವಲಪ್ಮೆಂಟ್ ಆಗತ್ತೆ. ఇది ನೀವು కాబట్టి ತುಂಬ ಜನ ಹೇಳ್ತೀನಿ ನಾನು, ಈ ತುಂಬ ಜನ ಸರ್ ಊಜಿ ಹೊಡಿತಾ ಇದೆ ನಮಗೆ, ಕಾಯಿ ಅನ್ನೋದನ್ನ ಒಳಗಡೆ ಎಲ್ಲ ಹುಳ ಇದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಕಳೆದ 2 ವರ್ಷದಿಂದ ಮಳೆ ಜಾಸ್ತಿ ಆಗಿ ಕಸ ಹುಲ್ಲು ಎಲ್ಲ ಜಾಸ್ತಿ ಬೆಳ್ಕೊಂಡು ಎಲ್ಲ ಕಡೆನೂ ಇದೇ ರೀತಿ ಸಮಸ್ಯೆ ಆಗಿದೆ. ತುಂಬ ಜನ ನನಗೆ ಫೋಟೋಗಳು ಕಳಿಸ್ತಾ ಇದ್ದಾರೆ. ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ಈ ಥರ ಕವರ್ಗೆ ಬ್ಯಾಗಿಂಗ್ ಮಾಡಿಕೊಂಡ್ರೆ ನಿಮಗೆ ಕಾಯಿ ಅನ್ನೋದನ್ನ ಡ್ಯಾಮೇಜ್ ಆಗೋದಿಲ್ಲ, ಸ್ಪ್ರೇ ಮಾಡೋದು ಕಡಿಮೆ ಆಗುತ್ತೆ, ನಿಮಗೆ ಖರ್ಚು ಅನ್ನೋದು ಕಡಿಮೆ ಆಗುತ್ತೆ. ಮಾರ್ಕೆಟಲ್ಲಿ ಇದಕ್ಕೂ ಬೇಡಿಕೆ ಜಾಸ್ತಿ ಇರುತ್ತೆ, ಯಾಕಂದರೆ ಕಾಯಿ ಅನ್ನೋದು ಶೈನಿಂಗ್ ಇದ್ರೇ ಮಾರ್ಕೆಟಲ್ಲಿ ಓಡೋದು ನಿಮಗೆ. ಈಗ ನೀವು ಇದಕ್ಕೆ ₹1 ಖರ್ಚಾಗತ್ತೆ, ₹1 ಖರ್ಚಾಗತ್ತೆ. ಲೇಬರ್ ಹಿಡ್ಕೊಂಡು ಒಂದು ಕಾಯಿಗೆ ಕವರ್ ಹಾಕ್ಬೇಕಂದ್ರೆ ₹1 ಖರ್ಚಾಗತ್ತೆ ನಿಮಗೆ. ಓಕೆ, ಇದನ್ನ ಕವರ್ ಹಾಕೊಂಡ್ರೆ ನಿಮಗೆ ತುಂಬಾ ಲಾಭಗಳು ಪಡಿಬೋದು. ನೀವು ಒಳ್ಳೆ ಬೆನಿಫಿಟ್ ಇರುತ್ತೆ ನಿಮಗೆ ಕವರ್ಗಳು ಹಾಕೋದ್ರಿಂದ. ಏನಕ್ಕಂತಂದ್ರೆ ಮಾರ್ಕೆಟಲ್ಲಿ ನಿಮಗೆ 40,000 ರಿಂದ 50,000 ಟನ್ ಹೋಗುತ್ತೆ ನಿಮಗೆ. ಮಾರ್ಕೆಟ್ದು ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ಯೂಟ್ಯೂಬ್ ಚಾನಲ್ ಹೋಗಿ ಚೆಕ್ ಮಾಡಿದ್ರೆ ನಿಮಗೆ ಆಂಧ್ರ, ಕರ್ನಾಟಕ, ತಮಿಳ್ನಾಡು, ಕೇರಳ ಈ ಮಾರ್ಕೆಟಲ್ಲಿ ಎಲ್ಲೆಲ್ಲಿ ಮಾರ್ಕೆಟ್ ಯಾರು ತಗೊಂತಾರಂತ ಪ್ರತಿಯೊಬ್ಬರ ನಂಬರ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ನಾವು ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಆ ವಿಡಿಯೋ ನೋಡಿದ್ರೆ ನಿಮ್ಗೆ 100% ಗೊತ್ತಾಗುತ್ತೆ. ಇನ್ನೊಂದು ಊಜಿ ರೋಗ, ತುಂಬ ಜನ ಕೇಳ್ತಾ ಇದ್ದಾರೆ, ಊಜಿ ರೋಗ ಸರ್ ನಮಗೆ ತಡೆಯೋಕ್ಕಾಗ್ತಾ ಇಲ್ಲ ಅಂತ. ಆಮೇಲೆ ಇನ್ನೊಂದು ಹುಳ ಕಡಿತಾ ಇದೆ, ಎಲೆಗಳು ತಿಂತಾ ಇದೆ ಅಂತ. ಇದೆಲ್ಲದಕ್ಕೂ ನೀವು ಸೋಲಾರ್ ಟ್ಯಾಪ್ಗಳನ್ನ ಫಿಕ್ಸ್ ಮಾಡಿಕೊಂಡ್ರೆ ಮಾತ್ರ ನಿಮ್ಗೆ ಇದನ್ನ ನೀವು ಅವಾಯ್ಡ್ ಮಾಡ್ಬೋದು. ಅದನ್ನು ಯಾವ ರೀತಿ ಮಾಡಿದ್ದಾರೆ ಒಬ್ಬರು ಈ ರೈತರು ಹೇಗೆ ಮಾಡಿದ್ದಾರೆ ಅಂದ್ರೆ ಅವ್ರ ಹತ್ರ ಮಾತಾಡೋಣ, ಅವ್ರ ಹತ್ರ ತಿಳ್ಕೊಳ್ಳೋಣ. ಅವ್ರು ಯಾವ ರೀತಿ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಮತ್ತು ನಮ್ಮ ಹತ್ರ ಯಾವ ರೀತಿ ಗೈಡೆನ್ಸ್ ತೊಗೊಂಡಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಅವರು ಎಷ್ಟೊಂದು ಡೆವಲಪ್ಮೆಂಟ್ ಆಗಿದ್ದಾರೆ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಈಗ ನೋಡ್ಬೋದು ನೀವು ಇಲ್ಲಿ ಇವ್ರು ಊಜಿಗೆ ಟ್ಯಾಪ್ಸ್ಗಳನ್ನ ಫಿಕ್ಸ್ ಮಾಡಿದ್ದಾರೆ ನೋಡಿ. ಈ ರೀತಿ 1 ಎಕರೆಗೆ 2 ರಿಂದ 3 ಹಾಕ್ಕೊಂಡ್ರೆ ಸಾಕು. ಇದು ಬಂದು 1600 ಆಗಿದೆ ಸರ್ ನಮಗೆ. ಇದನ್ನು ನಾವು ಹಿಂಗೆ ತೊಗೊಂಬಂದಿದ್ವಿ. ಈ ಕೆಳಗಡೆ ಒಂದು ಕೋಲ್ ಅನ್ನೋದು ಕೊಟ್ಟಿದ್ವಿ ಸಪೋರ್ಟ್ ಅಂತ ಹೇಳ್ತಾ ಇದ್ದಾರೆ. ಈಗ ನೋಡಿ ಇದು ಬಂದು ಒಂದು 10 ಅಡಿ ಹೈಟ್ ಎತ್ತರದಲ್ಲಿದೆ. ಇದಕ್ಕೂ ಸಾಯಂಕಾಲ 6 ಗಂಟೆಗೆ ಆನ್ ಆಗುತ್ತೆ ಇದು. ಓಕೆ, ನೋಡಿ ಎಷ್ಟೊಂದು ಹುಳಗಳು ಬಿದ್ದಿದ್ದಾವೆ ನೋಡಿ, ಇನ್ಸೆಕ್ಟಿಸ್ ಎಲ್ಲಾನು. ಅವ್ರು ಹೇಳ್ತಾ ಇದ್ದಾರೆ ಸರ್, ನಾವು ಇದನ್ನ ಹಾಕಿದ ತಕ್ಷಣ ನಮಗೆ ತುಂಬ ಅವಾಯ್ಡ್ ಆಗಿದೆ ಇನ್ಸೆಕ್ಟಿಸು, ಹುಳಗಳೆಲ್ಲ ಕಡಿಯೋದಾಗಲಿ, ಗಿಡಕ್ಕೆ ನಮಗೆ ಮಿಲಿ ಬಗ್ ಆಗಲಿ, ಇದೆಲ್ಲ ತುಂಬ ಕಂಟ್ರೋಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಬನ್ನಿ ಅವ್ರ ಹತ್ರ ಮಾತಾಡೋಣ. ಈಗ ನಮ್ಮ ಜೊತೆ ಯಂಗ್ ಫಾರ್ಮರ್ ಇದ್ದಾರೆ, ಈಗ ನೋಡ್ಬೋದು, ಅವ್ರ ಹತ್ರ ಮಾತಾಡ್ತೀನಿ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ನನ್ನ ಹೆಸರು ಹರೀಶ್ ಸರ್. ಓಕೆ, ಯಾವ ಊರಿದು? ಇದು ವಡ್ರಟ್ಟಿ ಗ್ರಾಮ ಸರ್. ಓಕೆ, ಮಧುಗಿರಿ ತಾಲೂಕು, ತುಮಕೂರು ಜಿಲ್ಲೆ ಸರ್. ತುಮಕೂರು ಜಿಲ್ಲೆ. ಓಕೆ, ಈಗ ನೀವು ನಮ್ಮ ಕಡೆಯಿಂದ 2500 ತೈವಾನ್ ಲೈಟ್ ಪಿಂಕ್ ಸೂಪರ್ ಗೋಲ್ಡ್ ತಗೊಂಡಿದ್ದೀರಾ? ಹೌದು ಸರ್. ತಗೊಂಡು ನಾಟಿ ಮಾಡಿದ್ದೀರಾ. ಈಗ ಗಿಡಕ್ಕೆ 5 ಅಡಿ, ಸಾಲಿನ ಸಾಲಿಗೆ 8 ಅಡಿ ಮಾಡಿದ್ದೀರಾ? ಹೌದು ಸರ್. ಈಗ ಹೇಗೆ ಅನಿಸ್ತಾ ಇದೆ ನಿಮಗೆ? ಸರ್ ಸೋಫಾರ್ ಇದು ಚೆನ್ನಾಗಿದೆ ಸರ್ ನಮಗೆಲ್ಲ. ಓಕೆ, ಸೊ ಪ್ಲಾಂಟ್ ಗ್ರೋತ್ ಎಲ್ಲ ಚೆನ್ನಾಗಿದೆ. ನಾವೇ ಇನ್ನ ಫ್ರೂಟ್ ತಗೊಳ್ಳಿಲ್ಲ. ಇವತ್ತಿಗೆ ಆಲ್ಮೋಸ್ಟ್ ನಾವು ಒಂದು 4 ಸಾರಿ ಕಟ್ ಮಾಡಿದ್ದೀವಿ ಎಲ್ಲ. ಅವು ಹಣ್ಣು ಬರುವಾಗ ಎಲ್ಲ ಸ್ವಲ್ಪ ಗಿಡ ಗ್ರೋತ್ ಇರ್ಲಿ ಅಂತ ಎಲ್ಲ ಕಟ್ ಮಾಡಿದ್ದೀವಿ. ಓಕೆ ಓಕೆ. ಈಗ ನೀವು ನನ್ನ ಯೂಟ್ಯೂಬ್ ಚಾನಲ್ ಎಲ್ಲ ಫಾಲೋ ಅಪ್ ಮಾಡಿಕೊಂಡು ಎಲ್ಲ ನೀಟಾಗಿ ಎಲ್ಲ ಕ್ಲೀನಾಗಿ ಮಾಡಿದ್ದೀರಾ ಅದು. ಓಕೆ, ಗೊಬ್ಬರಗಳು ಏನೇನು ಹಾಕ್ತಾ ಇದ್ರ? ಟೈಮ್ ಏನೇನು ಮಾಡ್ತಾ ಇದ್ದಾರೆ ಇದಕ್ಕೂ? ಸರ್ ಇದು ಮೇನ್ಲಿ ನಾವು ಕೊಟ್ಟಿಗೆ ಗೊಬ್ಬರ ಫಸ್ಟ್ ಯೂಸ್ ಮಾಡಿದ್ದೀವಿ. ಆಮೇಲೆ ಸ್ವಲ್ಪ ಗಿಡ 1-2 ಸತ್ತು ಹೋಗ್ದ್ವು. ಅದು ಡೊಣ್ಣೆ ಹುಳ ಇದೆ. ಆಮೇಲೆ ನಾವೆಲ್ಲ ವರ್ಮಿ ಕಂಪೋಸ್ಟ್ ತರಿಸಿದ್ದೀನಿ. ವರ್ಮಿ ಕಂಪೋಸ್ಟ್, DAP ಇದೇ ಮೇಜರ್ಲಿ ಹಾಕ್ತಾ ಇದ್ದೀವಿ. ಅವಾಗ ಹಿಂಗ ವೀಕ್ಲಿ 1 ತಿಂಗಳಿಗೆ 2 ಸಾರಿ ಮೈಕ್ರೋ ನ್ಯೂಟ್ರಿಯನ್ಸ್, 1919, ಇನ್ನೊಂದು 13045 ಅದು ಅವು ಬಿಡ್ತಾ ಇರ್ತೀವಿ ಸರ್. ಮೋಸ್ಟ್ಲಿ ಲಿಕ್ವಿಡ್ ಡ್ರಿಪ್ ಫರ್ಟಿಲೈಸರ್ಸ್ ನಾವು ಜಾಸ್ತಿ ಬಿಡ್ತಾ ಇದ್ದೀವಿ. ನಾನು ನಿಮಗೆ ಒಂದ್ಸಲ ಹೇಳಿದ್ದೆ, ನಿಮಗೆ ಅದು ನೀವು ಕೊಟ್ಟಿಗೆ ಗೊಬ್ಬರ ಹಾಕೊಂಡ್ರೆ ಡೊಣ್ಣೆ ಹುಳ ಕಡಿತದ ಅಂತ ಹೇಳ್ತಾ ಇದೆ. ಮತ್ತೆ ವರ್ಮಿ ಕಂಪೋಸ್ಟ್ ನಿಮ್ಗೆ ರೆಕಮೆಂಡ್ ಮಾಡಿದ್ದೆ, ವರ್ಮಿ ಕಂಪೋಸ್ಟ್ ತಗೊಂಬಂದು ಹಾಕಿದ್ದೀರಾ. ವರ್ಮಿ ಕಂಪೋಸ್ಟ್ ತಗೊಂಬಂದು ಹಾಕಿದ ತಕ್ಷಣ ನಿಮಗೆ ಗಿಡಗಳು ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಸರ್? ವರ್ಮಿ ಕಂಪೋಸ್ಟ್ ಹಾಕಿದ್ಮೇಲೆ 3 ವೀಕ್ಸ್ಗೆ ತುಂಬಾ ಗ್ರೋತ್ ಇದ್ದು ಸರ್ ಇದು. ಅದು ಆ ಗ್ರೋತ್ ನೋಡಿದ್ಮೇಲೆ ನಾನು ಇನ್ನ 1 ಟನ್, 1-2-3 ಟನ್ ತಂದು ಇಟ್ಕೊಂಡಿದ್ದೆ ಸರ್ ಎಲ್ಲ ವರ್ಮಿ ಕಂಪೋಸ್ಟ್. ಆಮೇಲೆ ಈಗ ನೀವು ನೆಮಟೋಡ್ಗಳಿಗೂ ಇದಕ್ಕೂ ಒಂದೊಂದ್ಸಲ ಗೊಬ್ಬರಗಳು ಹಾಕ್ತಾ ಇರಬೇಕು. ಮತ್ತೆ ಲಿಕ್ವಿಡ್ ನೀವು ರೆಡಿ ಮಾಡ್ಕೊಂಡು ಬಡ್ಡಿಗೆ ಡ್ರಿಂಚಿಂಗ್ ಮಾಡಬೇಕು. ತುಂಬಾ ಜನ ರೈತರು ಏನಪ್ಪಾ ಅಂತಂದ್ರೆ, ಈಗ ನೆಮಟೋಡ್ಗಳು ಯಾವ ರೀತಿ ಬರುತ್ತಂತದ್ದು ಎಲ್ಲ ವಿಡಿಯೋದಲ್ಲಿ ಮಾಡಿದ್ದೆ ನಾನು. ವಿಡಿಯೋಗಳು ನೋಡ್ತಾ ಇಲ್ಲ. ಈ ನೆಮಟೋಡ್ಗಳು ಯಾವ ರೀತಿ ನಾವು ಅದಕ್ಕೂ ಗೊಬ್ಬರಗಳು ಕೊಡಬೇಕು, ಎಷ್ಟು ದಿವಸಕ್ಕೊಮ್ಮೆ ಹಾಕಬೇಕು ಅಂತ ಸಂಪೂರ್ಣ ಮಾಹಿತಿ ಅನ್ನೋದನ್ನ ಯೂಟ್ಯೂಬಲ್ಲಿ ಕೊಟ್ಟಿದ್ದೀನಿ ನಾನು.
ನೀವು ಅದನ್ನ ನೋಡ್ಕೊಂಡು ಅದನ್ನ ಯೂಟ್ಯೂಬ್ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಈ ಪ್ಯಾಸ್ಲಾ ಮೆಸೇಜ್ ಯಾವ ರೀತಿ ಹಾಕ್ಬೇಕಂತ ನೋಡ್ಕೊಂಡು ಇದು ಮಾಡ್ಕೋಬೇಕು. ಇವಾಗ ನಿಮಗೆ ತೋರಿಸ್ತೀನಿ ಅದನ್ನ ಯಾವ ರೀತಿ ಹಾಕೋಬೇಕು, ಹೇಗೆ ಹಾಕೋಬೇಕು ಅಂತ ನಿಮ್ಗೆ ತೋರಿಸ್ತೀನಿ. ಈಗ ಯೂಶಲಿ ನಿಮಗೆ ಹೇಗೆ ಅನಿಸ್ತಾ ಇದೆ ಗ್ರೋತ್ ಪರವಾಗಿ, ಗಿಡಗಳ ಪರವಾಗಿ ನಿಮ್ಗೆ ಹೇಗೆ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ? ಸರ್ ಗ್ರೋತ್ ಎಕ್ಸಲೆಂಟ್ ಇದೆ ಸರ್. ಓಕೆ, ಇವತ್ತಿನವರೆಗೂ ನಾವು ಒಂದು 3 ಟನ್ ತೆಗಿಬಹುದಾಗಿತ್ತು. ಏನಂದ್ರೆ ನಾವೇ ಎಲ್ಲ ಹಣ್ಣುಗಳು ಕಟ್ ಮಾಡಿಬಿಟ್ಟೆ, ಎಲ್ಲ ಗ್ರೋತ್ ಬರ್ಬೇಕು ಅಂತ. ಗ್ರೋತ್ ಪರವಾಗಿ ಸೂಪರ್ ಇದೆ ಸರ್. ಇವಾಗ ಸುಮಾರಾಗಿ ಇದಾವೆ ಸರ್ ಇದರಲ್ಲಿ ಹಣ್ಣುಗಳು. ಸುಮಾರಾಗಿ ನನ್ನ ಎಕ್ಸ್ಪೆಕ್ಟೇಷನ್ ಏನು ಇಲ್ಲ ಅಂದ್ರೇನು ಒಂದು 5 ರಿಂದ 7 ಟನ್ ತೆಗಿಬಹುದು ಸರ್. ಒಂದೊಂದು ಗಿಡದಲ್ಲಿ ಸುಮಾರಾಗಿ ಒಂದು 40-50 ಬಿಟ್ಕೊಂಡಿದ್ದೀವಿ ಪ್ರಸ್ತುತ. ಅಂದ್ರೆ ಶಾಂಪಲ್ ನೋಡಕ್ಕೆ. ಈಗ ನಾನು ಬಂದಿದ್ದನ್ನ ನೋಡ್ತಾ ಇದ್ದೀನಲ್ಲ, ಇವಾಗ ನೀವು ಕಟಿಂಗ್ ಮಾಡಿ ಹಣ್ಣುಗಳು ಬಿಡ್ಬೋದು. ಯಾಕಂದ್ರೆ ಈಗ ಆಲ್ಮೋಸ್ಟ್ ಈಗ 9 ಮಂತ್ಸ್ ಕಂಪ್ಲೀಟ್ ಆಗಿದೆ, 10 ಮಂತ್ಸ್ ರನ್ನಿಂಗ್ ಇದು, 9 ತಿಂಗಳ 10ನೇ ತಿಂಗಳು ರನ್ನಿಂಗ್ ಇದು. ಈಗ ನೀವು ಒಂದೊಂದು ಗಿಡಕ್ಕೆ ಏನಿಲ್ಲ ಅಂದ್ರೆ ಒಂದು 30-40 ಕಾಯಿ ಬಿಡ್ಬೋದು, ತೊಂದರೆ ಏನಿಲ್ಲ. ನೀವು ಈ ತರ ಬಿಟ್ಕೊಂಡ್ರೆ ಏನು ತೊಂದರೆ ಏನಿಲ್ಲ ನಿಮ್ಗೆ ಅದನ್ನ. ಓಕೆ, ಈಗ ನೋಡ್ತಾ ಇರ್ಬೋದು ನೀವು, ಇದು ಟೋಟಲ್ ಒಂದು 2.5 ಎಕರೆ ಜಾಗ ಅಲ್ಲ ಇದು? ಹೌದು ಸರ್. ಈಗ ನೋಡ್ತಾ ಇರ್ಬೋದು ಟೋಟಲ್ ಒಂದು ಇದು 2.5 ಎಕರೆ ಜಾಗದಲ್ಲಿ 2500 ಗಿಡಗಳು ನಾಟಿ ಮಾಡಿದ್ರೆ ನೋಡ್ಬೋದು. ಈ ಸೋಲಾರ್ ಟ್ಯಾಪ್ಸ್ ಎಲ್ಲ ಫಿಕ್ಸಿಂಗ್ ಮಾಡಿದ್ರೆ ನೋಡಿ, ಸೋಲಾರ್ ಟ್ಯಾಪ್ಸ್ ಗಳನ್ನ ಹಾಕೊಂಡ್ರೆ ಒಳ್ಳೆ ನಿಮಗೆ ಇದಾಗತ್ತೆ. ಈಗ ನೀವು ಹೇಳ್ತಾ ಇದ್ರು ಸರ್ ಯಾವಾಗೂ ಹುಳ ಕಡಿತಾ ಇರ್ತದೆ, ನಮ್ಮ ಹುಡುಗ ಹೇಳ್ತಾ ಇರ್ತದೆ ಅಂತ ನೀವು ಒಂದ್ಸಲ ಹೇಳಿದ್ರ ಅದು? ಹೌದು ಸರ್. ಈಗ ಅದ್ರ ಬಗ್ಗೆ ಏನ್ ನಿಮ್ಮ ಇದು ಸೋಲಾರ್ ಹಾಕಿದ ತಕ್ಷಣ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಇದು? ಸರ್ ಇದು ಸುಮಾರಾಗಿ ಖರ್ಚು ಬರ್ತಿದ್ದು ಸರ್. ಇದು ಒಂದ್ ತಿಂಗಳಿಗೆ ಏನಿಲ್ಲ ಅಂದ್ರೂ 10,000 ಮಿನಿಮಮ್ ನಾನು ಇದು ಎಲ್ಲ ಪೆಸ್ಟಿಸೈಡ್ಸ್ ಅದಕ್ಕೆ ನಾನು ಸ್ಪೆಂಡ್ ಮಾಡ್ತಾ ಇದ್ದೆ. ಇದು ಸುಮ್ನೆ ಇಷ್ಟೊಂದು ಖರ್ಚು ಮಾಡಿದ್ರೆ ಆಗಲ್ಲ ಅಂತ ನಿಮ್ ವಿಡಿಯೋಸ್ ಎಲ್ಲ ತಿರ್ಗಾ ನೋಡಿದೆ ಎಲ್ಲ. ಅದ್ರಲ್ಲಿ ನೀವು ಮೋಸ್ಟ್ಲಿ ಜಾಸ್ತಿ ವಿಡಿಯೋದಲ್ಲಿ ಸೋಲಾರ್ ಟ್ರ್ಯಾಪ್ ರೆಕಮೆಂಡ್ ಮಾಡಿದ್ರಿ. ಅವಾಗ ನಾನು ಈ ಸೋಲಾರ್ ಟ್ರ್ಯಾಪ್ ತಂದ್ಕೊಂಡೆ ಸರ್, ಒಂದ್ 3 ಸ್ಯಾಂಪಲ್ ನೋಡೋಣ ಅಂತ. ಇವು ಮಿನಿ ಸೋಲಾರ್ ಟ್ರ್ಯಾಪ್ ಗಳಿವ. ಇವು ಅರೌಂಡ್ 1400 to 1600 ಕಂಪನಿ ಅವ್ರು ಚೇಂಜ್ ಮಾಡ್ತಿರ್ತಾರೆ ಸರ್. ಅರೌಂಡ್ 1500 ಗೆ ನಮ್ಗೆ ಬರ್ತವೆ. ಇದು ಟೆಸ್ಟ್ ಮಾಡಿದ್ಮೇಲೆ ಇದರಲ್ಲಿ ಸುಮಾರಾಗಿ ಕೀಟಗಳೆಲ್ಲ ಬೀಳ್ತು ಸರ್. ಇದು ಈ 3 ಸೋಲಾರ್ ಟ್ಯಾಬ್ಲು ಆದ್ಮೇಲೆ ಸುಮಾರಾಗಿ ಏನಿಲ್ಲ ಅಂದ್ರೂ ನಾವು 10,000 ಖರ್ಚು ಮಾಡ್ತಾ ಇದ್ದೇವೆ ಸರ್. ಅದೆಲ್ಲ ಇನ್ನು ನಾನು ಸುಮಾರು 7 ತಿಂಗಳಿಂದ ನಾನು ಒಂದ್ ಪೆಸ್ಟಿಸೈಡ್ ಒಳ್ಳಿಲ್ಲ, ಒಂದ್ ಫಂಗಿಸೈಡ್ ತಗೊಳ್ಳಿಲ್ಲ, ಏನು ತಗೊಳ್ಳಿಲ್ಲ ಸರ್. ಇವಾಗ ಸ್ವಲ್ಪ ಮಳೆ ಬೀಳ್ತಾ ಐತೆ, ಅದಕ್ಕೋಸ್ಕರ ಸ್ವಲ್ಪ ಇದು ಮೀಲಿ ಬಗ್ಸ್ ಗೋಸ್ಕರನೇ ತಗೊಂಡಿರೋದು. ಇದೂನು ಏನು ಜಾಸ್ತಿ ಇಲ್ಲ ಸರ್, ಇದೂನು ಕಂಟ್ರೋಲ್ ಅಲ್ಲೇ ಇದೆ. ನಾವು ತಂದು ಇಟ್ಟಿದ್ದೀವಿ ಅಷ್ಟೇ. ಜಾಸ್ತಿ ಒಂದ್ ವೇಳೆ ಮಳೆಗೆ ಜಾಸ್ತಿ ಆದ್ರೆ ಹೊಡಿಬೇಕು ಅಂತ ಇದ್ದೀವಿ. ಸೋಲಾರ್ ಸ್ಟಾಪ್ ಎಷ್ಟು ಹಾಕಿದ್ರ ಸೋಲಾರ್ ಟಾಪ್ ಗಳು ನೀವು ಸರ್? ಇವಾಗ ಇವು ಈ ತರ ಇರೋದು 3 ಹಾಕಿದ್ದೀವಿ ಸರ್. ಇದರಲ್ಲಿ ಒಂದ್ ಫೇಲ್ ಆಗೋಯ್ತು ನಂದು. ಅದು ಫೇಲ್ ಆದ್ಮೇಲೆ ಇನ್ನ ಇದು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಂತ ನಾನು ಹೆವಿ ಟ್ರ್ಯಾಪ್ ಹಾಕೊಂಡಿದ್ದೀನಿ. ಇಲ್ಲಿ ತೋರಿಸ್ತೀನಿ ನೋಡಿ. ಇದು ಅಲ್ಲೇ ಹಾಕೊಂಡಿರೋದು ಹೆವಿ ಟ್ರ್ಯಾಪ್ ಸರ್. ಅದು 3,500. ಓಕೆ, ಇದು ಬಂದು ಎಷ್ಟು? ಇದು 3,500. ಇದು 3,500 ಸರ್. ಇದ್ರ ಮೇಲೆನೆ ಹೆವಿ ಸೋಲಾರ್ ಪ್ಯಾನಲ್ ಇದೆ. ಇದರಲ್ಲಿ ಲೈಟಿಂಗು ಜಾಸ್ತಿ ಇರ್ತವೆ. ಸೊ ಇದು ಆಲ್ಮೋಸ್ಟ್ 1.5 to 2 acres ಕವರ್ ಮಾಡುತ್ತೆ. ನಾನು ಇದ್ರ ಜೊತೆಯಲ್ಲಿ ಅದು ಮಿನಿ ಟ್ರ್ಯಾಪ್ ಹಾಕಿದ್ದೀನಿ. ಸೊ ಇದು ಆಲ್ಮೋಸ್ಟ್ ಇದು ಹಾಕಿದ್ಮೇಲೆ ನಾವು ನೈಟ್ ಟೈಮು ಒಂದು 6 ಗಂಟೆಗೆ ಸ್ಟಾರ್ಟ್ ಆಗಿ ತಿರ್ಗಾ ಒಂದು 10-10:30ಗೆ ಆಫ್ ಆಗೋಗುತ್ತೆ ಸರ್. 10:30 ಮೇಲೆ ಎಲ್ಲ ನಮ್ಗೆ ಬೇಕಾಗಿರೋ ಕಿಡಗಳು ಬರ್ತವೆ. ಬಂದು ಅದರಲ್ಲಿ ಬಿದ್ದು 6 to 10 ಅಲ್ಲೇ ಎಲ್ಲ ಹಾರ್ಮ್ಫುಲ್ ಇನ್ಸೆಕ್ಟ್ಸ್ ಬರೋದು ಸರ್. ಅದು ನಾವು ಕಂಟ್ರೋಲ್ ಮಾಡ್ಕೊಂಡ್ಮೇಲೆ ಸುಮಾರು ಕಂಟ್ರೋಲ್ ಮಾಡ್ಕೊಂಡ್ರೆ ನಮ್ ಗಿಡಗಳೆಲ್ಲ ಒಳ್ಳೆ ಡೆವಲಪ್ಮೆಂಟ್ ಆಗತ್ತೆ ಅದು. ಓಕೆ, ರೈತ ಬಂದ್ರೆ ನೋಡ್ತಾ ಇದಿರ್ಬೋದು ನೀವು. ಈ ವಿಡಿಯೋದಲ್ಲಿ ನಿಮ್ಗೆ ಒಳ್ಳೆ ಮಾಹಿತಿಯನ್ನ ಕೊಡ್ತಾ ಇದೀವಿ. ನೀವು ದಯವಿಟ್ಟು ವಿಡಿಯೋ ಎಲ್ಲ ಫುಲ್ ವಾಚ್ ಮಾಡಿ. ಯಾಕಂದ್ರೆ ಈ ಸೋಲಾರ್ ಟ್ಯಾಪ್ಸ್ ಗಳನ್ನ ಈಗ ಟೋಟಲ್ ಅವರು 2.5 ಎಕರೆ ಜಾಗದಲ್ಲಿ ಎಷ್ಟು 3 ಫಿಕ್ಸ್ ಮಾಡಿದಾರಲ್ಲ? ಇವಾಗ 4 ಸರ್. 4 ಫಿಕ್ಸ್ ಮಾಡಿದ್ದಾರೆ. 2.5 ಎಕರೆ ಜಾಗದಲ್ಲಿ 4 ಫಿಕ್ಸ್ ಮಾಡಿದ್ದಾರೆ, ಜಾಸ್ತಿ ಇರ್ಲಿ. ಓಕೆ, ಈ 4 ಫಿಕ್ಸ್ ಮಾಡಿದ್ರಿಂದ ನಿಮಗೆ ಈ ಪೆಸ್ಟಿಸೈಡ್ ಅನ್ನೋದು ತುಂಬಾ ಕಡಿಮೆ ಆಗಿದೆ. ಈ ಔಷಧಿಗಳು ನೀವು ತಿಂಗಳಿಗೆ ಒಂದ್ಸಲ 10,000 5,000 ಔಷಧಿಗಳು ಸಿಂಪಡಣೆ ಮಾಡ್ತಾ ಇದ್ದೀರಾ. ಆ ಖರ್ಚೆಲ್ಲ ನಿಮಗೆ ಉಳಿತಾ ಇದೆ ಇವಾಗ. ಹೌದು ಸರ್. ಸುಮಾರು ನನಗೇನು ಇಲ್ಲ ಅಂದ್ರು ಇವಾಗ ಒಂದು 60-70 ಸಾವಿರ ಮಿಗಿಲ್ತು ಸರ್. ಲಾಸ್ಟ್ 6-7 ಮಂತ್ಸ್ ಇಂದ. ಯಾಕಂದ್ರೆ ನಾನು ಫಸ್ಟ್ 3 ಮಂತ್ಸ್ ನೋಡಿದೆ ಸರ್. ಆ 3 ಮಂತ್ಸ್ ಅಲ್ಲಿ ಒಂದೊಂದ್ ತಿಂಗಳಿಗೆ ಎಲ್ಲ 10,000 15,000 ಹಂಗೆ ಖರ್ಚು ಮಾಡಿದೆ ನಾನು. ಇದ್ರ ಮೇಲೆ ಎಲ್ಲ ಈ
ಎಲೆ ಎಲ್ಲ ಚೆನ್ನಾಗಿರ್ಲಿಲ್ಲ ಸರ್. Okay. ಏನೋ ಒಂದು ಯಾವ್ದೋ ಒಂದು ಇರುತ್ತೆ. ಇಂಥ ಸಮಸ್ಯೆಗಳು. ನಾವು ಇದು ಹಾಕಿದ್ಮೇಲೆ ಸುಮಾರಾಗಿ ಏನು ಇಲ್ಲ ಅಂದ್ರೆ 50,000 to 70,000 ಕನ್ಫರ್ಮ್ ಆಗಿ ನಾನು ಸೇವ್ ಆಗಿದೆ. ಓಕೆ ಓಕೆ ಓಕೆ. ಇವಾಗ ನೀವು ಇದ್ರಲ್ಲಿ ನೋಡ್ಬೋದು ಸರ್, ಇಲ್ಲಿ ಎಷ್ಟೊಂದು ಏನಿಲ್ಲ ಅಂದ್ರೂ ಒಂದೊಂದ್ರಲ್ಲಿ ಓಕೆ ಓಕೆ 1/4 kg ಅರ್ಧ kg ಬೀಳ್ತಾವೆ ಸರ್ ಪ್ರತಿದಿನ. ನೋಡ್ಬೋದು ಇದು ಎಷ್ಟೊಂದು ಹುಳಗಳು ಬಿದ್ದಿದಾವ ನೋಡ್ಬೋದು ನೀವು. ಪ್ರತಿಯೊಂದು ಇದು ಒಂದ್ ನೈಟ್ ಇದೆ ಸರ್ ಇದೆಲ್ಲ. ಓಕೆ ಓಕೆ ಓಕೆ. ಎಲ್ಲ ಒಂದ್ ನೈಟ್ ಇದು ಒಂದ್ ನೈಟ್ ಇದೆ. ದಿನಾನು ಚೇಂಜ್ ಮಾಡ್ತೀರಾ? ದಿನಾನು ಚೇಂಜ್ ಮಾಡಿಸ್ತೀವಿ. ಓಕೆ, ನೋಡ್ತಾ ಇರಬಹುದು ನೀವು, ದಿನ ಚೇಂಜ್ ಮಾಡ್ತೇವೆ. ಒಂದು ದಿನಕ್ಕೆ ಎಷ್ಟೊಂದು ಹುಳಗಳು ಬೀಳ್ತಾ ಇದೆ ನೋಡ್ಬೋದು ನೀವು. ಇದೇ ರೀತಿ ನೀವು ಈ ಟ್ಯಾಬ್ಗಳನ್ನ ಫಿಕ್ಸ್ ಮಾಡ್ಕೊಂಡ್ರೆ ನೀವು ಗಿಡಗಳನ್ನ ಉಳಿಸ್ಕೊಂತೀರ. ಗಿಡ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ. ನಿಮಗೆ ಬೂಜಿ ರೋಗ ಇರಲ್ಲ. ನಿಮಗೆ ಯಾವುದೇ ರೀತಿ ರೋಗಗಳು ಅನ್ನೋದರ ಕಡಿಮೆ ಆಗತ್ತೆ. ಈಗ ನೋಡ್ಬೋದು ನೀವು ಸರ್. ಇವಾಗ ಡ್ರಿಪ್ ಅಲ್ಲಿ ನಾವು ಎಲ್ಲ ನೀವು ಯೂಟ್ಯೂಬ್ ವಿಡಿಯೋಸ್ ಅಲ್ಲಿ ಏನೇನು ಹೇಳ್ತಿರೋ, ಇವು ವಾಟರ್ ಸಾಲಬಲ್ ಫರ್ಟಿಲೈಸರ್ಸ್ 1919 13-045 ನೀವು ಜಾಸ್ತಿ ವಿಡಿಯೋದಲ್ಲಿ ಹೇಳಿದ್ದೀರಿ. ಅವೆಲ್ಲ ತಂದು ಇಟ್ಕೊಂಡಿದ್ದೀವಿ. ಅವಿ ಒಂದು ಶೆಡ್ಯೂಲ್ ಹಾಕೊಂಡು ನಾವು ಒಂದ್ ವಾರ 10-15 ದಿವಸಕ್ಕೆ ಒಂದ್ಸಾರಿ ಬಿಡ್ತಾ ಇರ್ತೀವಿ ಇವೆಲ್ಲ ನೀವು ಹೇಳಿದಂಗೆ. ಈಗ ಏನೇನು ಬಿಡ್ತಾ ಇದಾರೆ ನೀವು ಸರ್? ಇವಾಗ 1919 ಜಾಸ್ತಿ ಬಿಡ್ತಾ ಇದ್ವಿ ಅಂಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಜಾಸ್ತಿ ಬಿಡ್ತಾ ಇದ್ವಿ ಸರ್. ಇವಾಗೆಲ್ಲ ಹಣ್ಣು ಬಿಟ್ಟಿದ್ವಲ್ಲ, ಸೊ ನೀವ್ ಹೇಳ್ದಂಗು ಒಂದ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಬಿಡ್ತಾ ಇದ್ವಿ. ಓಕೆ ಓಕೆ. ಈಗ ಆಮೇಲೆ ಬಡ್ಡಿಗೆ ನೀವು DAP ಹಾಕಿದ್ರಾ, ಪೊಟಾಶ್ ಹಾಕಿದ್ರಾ, ಸೂಪರ್ ಹಾಕಿದ್ರಾ? ಎಷ್ಟೆಷ್ಟು ಹಾಕಿದ್ರ ಅದು ಸರ್? ಒಂದೊಂದು ಗಿಡಗೆ ಏನು ಇಲ್ಲ ಅಂದ್ರೂ ಒಂದು 50 ಗ್ರಾಮ್ ಹಾಕಿದ್ರ, 50 ಗ್ರಾಮ್ಸ್ ಅಷ್ಟು ಆಗ್ಬೋದು. ಓಕೆ ಓಕೆ. ಈಗ ಸಾಯಿಲ್ ಅನ್ನೋದನ್ನ ಡ್ರಿಪ್ ಮುಖಾಂತರ ಬಿಡ್ತಾರ ನೀವು? ಹೌದು ಸರ್. ಈಗ ನೀವೇ ಸ್ವಂತ ರೆಡಿ ಮಾಡಿ? ಇದು ನಾವೇ ರೆಡಿ ಮಾಡ್ಕೊಂಡಿದ್ವಿ ಸರ್. ನಾನು ನನ್ನ ತಮ್ಮ ಕಲ್ತು ಮಾಡ್ಕೊಂಡಿದ್ದೀವಿ. ಓಕೆ ಓಕೆ ಓಕೆ. ಇದರಿಂದ ನೀವು ಈ ಡ್ರಮ್ ಅಲ್ಲಿ ಮಿಕ್ಸ್ ಮಾಡಿ, ಈಗ ಒಂದು ಡ್ರಮ್ಗೆ ಎಷ್ಟು 3 kg ಮಿಕ್ಸ್ ಮಾಡ್ತೀರಾ ಸರ್? ಇವಾಗ ಹಣ್ಣುಗಳು ಎಲ್ಲ ಜಾಸ್ತಿ ಇರುವಾಗ ಒಂದು 5 kg ಮಿಕ್ಸ್ ಮಾಡ್ತೀವಿ. 200 ಲೀಟರ್ ಡ್ರಮ್ ನಲ್ಲಿ 5 kg 1919 ಆದ್ರೆ 5 kg ಹಾಕಿ ಅದ್ರಲ್ಲಿ ಹಾಕಿ ಅದನ್ನ ಡ್ರಿಪ್ ಮುಖಾಂತರ ಬಿಡ್ತೀರ ಅದನ್ನ? ಹೌದು ಸರ್. ಓಕೆ. ಡ್ರಿಪ್ ಮುಖಾಂತರ ಬಿಡುವಾಗ ನೀವು ಅದಕ್ಕೆ ಬಡ್ಡಿಗೆ ಸೇರುತ್ತೆ ಹೋಗಿ. ನೋಡಿ, ನೀವು ಡಿಪ್ಪರ್ ಅನ್ನ ಇಲ್ಲಿ ಫಿಕ್ಸ್ ಮಾಡಿದಾರಲ್ಲ, ಈಗ ನೋಡಿ ನೀವು ಇಲ್ಲಿ ನೋಡಿ. ತುಂಬಾ ಜನ ಹೇಳ್ತೀನಿ ಡ್ರಿಪ್ ಅಲ್ಲಿ ಔಷಧಗಳು ಬಿಡುವಾಗ, ಈಗ ನೋಡ್ಬೋದು ನೀವು, ಡ್ರಿಪ್ ಅಲ್ಲಿ ಔಷಧಗಳು ಬಿಡುವಾಗ ಈ ರೀತಿ ಆರೆ ಹಾಕಿ, ಈಗ ನೋಡಿ ಆರೆ ಹಾಕಿದ್ರು ನೋಡಿ. ಈಗ ಒಂದು 5-6 ಇಂಚು ಆರೆ ಹಾಕಿದ್ರು ನಾವು. ಆರೆ ಹಾಕಿ ಇದ್ರ ಮೇಲೆ ಡಿಪ್ಪರ್ ಇಡೋದು ನೋಡಿ. ಈ ನೀರು ಅನ್ನೋದನ್ನ ಸೀದಾ ಹೋಗಿ ಆ ಗುಂಡಿ ಒಳಗಡೆ ನೀರು ಬೀಳುತ್ತೆ. ಅದು ಸೀದಾ ಬೇರ್ಗೆ ಹೋಗುತ್ತೆ. ಬೇರ್ ಅನ್ನೋದನ್ನ ಅರ್ಧ ಅಡಿ ಕೆಳಗಡೆ ಇರುತ್ತೆ. ಓಕೆ. ಅದರಿಂದ ಸೀದಾ ಬೇರ್ಗೆ ಹೋದ ತಕ್ಷಣ ಗಿಡ ಅನ್ನೋದು ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಕೆಲವರು ಮೇಲೆ ಬಿಟ್ಬಿಟ್ಟು ಏನಾಗುತ್ತೆ ಅಂದ್ರೆ ಕಸ ಅನ್ನೋದು ಜಾಸ್ತಿ, ಹುಲ್ಲು ಕಸ ಅನ್ನೋದು ಜಾಸ್ತಿ ಬೆಳ್ಕೊಂತದೆ. ಅದರಿಂದ ಈ ಔಷಧಿಗಳಿಗೆ ಬಿಡುವ ಮಾತ್ರ ಈ ರೀತಿ ಮಾಡ್ಕೊಳ್ಳಿ ನೀವು. ಓಕೆ. ಈ ರೀತಿ ಮಾಡ್ಕೊಂಡ್ರೆ ಗಿಡ ಅನ್ನೋದನ್ನ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ಈಗ ನೋಡ್ಬೋದು, ನೀವು ಮತ್ತೊಮ್ಮೆ ತೋರಿಸ್ತಾ ಇದ್ದೆ ನಿಮಗೆ. ಈಗ ಡಿಪ್ಪರ್ ನೋಡಿ, ಡಿಪ್ಪರ್ ಅನ್ನೋದನ್ನ ಈ ರೀತಿ ಮಾಡಿ ಆಹಾರ ಹಾಕಿ ಅದ್ರ ಮೇಲೆ ಡಿಪ್ಪರ್ ಇಟ್ಟು ನೀವು ಔಷಧಿಗಳನ್ನ ಡಿಪ್ ಮುಖಾಂತರ ಕೊಟ್ಟರೆ ಸೀದಾ ಬೇರ್ಗೆ ಹೋಗುತ್ತೆ. ಇದನ್ನ ಮಾಡಿಕೊಂಡ್ರೆ ಗಿಡಗಳು ಅನ್ನೋದು ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ. ಇದು ಈಗ ಪೈಸ್ಲೋಮೈಸಿಸ್ ಅನ್ನೋದನ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೇನೆ. ಆಲ್ರೆಡಿ ಚಿಕ್ಕಮಂಗ್ಳೂರು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಮತ್ತೊಂದು ವಿಡಿಯೋಗಳಲ್ಲಿ ಸುಮಾರು ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ. ವಿಡಿಯೋಗಳು ನೋಡ್ತಾ ಇರಿ. ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀನಿ ಪೈಸ್ಲೋಮೈಸಿಸ್ ಏನಕ್ಕೆ ಹಾಕೋಬೇಕು, ಯಾವ ರೀತಿ ಹಾಕೋಬೇಕು, ಹಾಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಇದು ರೆಡಿ ಮಾಡೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ. ಈಗ ನೋಡ್ಬೋದು, ಇದು ಒಂದು ಪೈಸ್ಲೋಮೈಸಿಸ್ ಅಂತ. ಇದು ಆರ್ಗಾನಿಕ್ ಸಂಬಂಧಪಟ್ಟಿರೋದು ಇದು. ಯಾಕಂದ್ರೆ ಈ ಪೈಸ್ಲೋಮೈಸಿಸ್ ಹಾಕಿದ್ರೆ ಕೆಳಗಡೆ ಅನ್ನೋದು ಬೇರ್ ಕೆಳಗಡೆ, ಗಿಡ ಕೆಳಗಡೆ ಎರೆಹುಳು ಇರುತ್ತೆ, ಅದನ್ನ ಸಾಯೋದಿಲ್ಲ. ಕೆಮಿಕಲ್ ಹಾಕಿದ್ರೆ ಎರೆಹುಳು ಅನ್ನೋದು ಸಾಯುತ್ತದೆ. ಓಕೆ. ಅದು ಇದಾಗತ್ತೆ. ಇದನ್ನ ಆರ್ಗಾನಿಕ್ ಪದ್ಧತಿಯಲ್ಲಿ ಮಾಡ್ತಾ ಇದೀವಿ ನೋಡಿ. ಈಗ ನೋಡ್ಬೋದು, ನಾವು ಫಸ್ಟ್ ಮೊದಲನೇದಾಗಿ ಪೈಸ್ಲೋಮೈಸಿಸ್ನ 1 ಲೀಟರ್ ತಗೊಂಡಿದ್ದೀವಿ. 2.5 kg ಬೆಲ್ಲ ತಗೊಂಡಿದ್ದೀವಿ. ಓಕೆ. 2 kg ಕಡಲೆ ಹಿಟ್ಟು ತಗೊಂಡಿದ್ದೀವಿ. 200 ಲೀಟರ್ ಡ್ರಮ್ ತಗೊಂಡಿದ್ದೀವಿ ನೋಡಿ. 200 ಲೀಟರ್ ಡ್ರಮ್ನಲ್ಲಿ 200 ಲೀಟರ್ ಡ್ರಮ್ಮು, ಈ 200 ಲೀಟರ್ ನೀರು ತಗೊಂಡಿದ್ವಿ. ಇದರಲ್ಲಿ ನಾವು ಪೈಸ್ಲೋಮೈಸಿಸ್ ಫಸ್ಟ್ ಮೊದಲನೇದಾಗಿ ಪೈಸ್ಲೋಮೈಸಿಸ್ 1 ಲೀಟರ್ ಹಾಕ್ತೀವಿ. ಪೈಸ್ಲೋಮೈಸಿಸ್ ಹಾಕಿ ನೋಡಿ. ಪೈಸ್ಲೋಮೈಸಿಸ್ನ ನೋಡಿ ಈ ರೀತಿ 1 ಲೀಟರ್ ಹಾಕ್ತಾ ಇದ್ದು ನೋಡಿ. ಸ್ವಲ್ಪ ಅದ್ರ ಒಳಗಡೆ ನೀರು ತಗೊಂಡು ಅಲ್ಲಾಡಿಸಿ ಸ್ವಲ್ಪ. ನೋಡಿ ಒಳಗಡೆ ನೋಡಿ ಏನಿಲ್ಲಲ್ಲ ನೋಡಿ. ಈ ರೀತಿ ಅನ್ನೋದು ಕಲ್ಚರ್ ಡೆವಲಪ್ಮೆಂಟ್. ಫಸ್ಟ್ ಮೊದಲನೇದಾಗಿ ನಾವು ಪೈಸ್ಲೋಮೈಸಿಸ್ ಲಿಕ್ವಿಡ್ ಅನ್ನ 1 ಲೀಟರ್ ಹಾಕಿದ್ವಿ. ಆಮೇಲೆ ಬೆಲ್ಲ 2.5 kg ಹಾಕ್ತಾ ಇದೀವಿ. ಬೆಲ್ಲ ಹಾಕಪ್ಪ. ಈ ಬೆಲ್ಲನ ಇಂಚೂರು ಪುಡಿ ಮಾಡ್ಕೋಬೇಕಾಯ್ತು, ಸರಿನಾ? ನೆಕ್ಸ್ಟ್ ಟೈಮ್ ಇಂದ ಹಾಕುವಾಗ ಪುಡಿ ಮಾಡ್ಕೊಳ್ಳಿ ಚೆನ್ನಾಗಿ. ಇದನ್ನ ಪುಡಿ ಮಾಡ್ಕೊಂಡ್ರೆ ಬೇಗ ಕರಗತ್ತೆ ಅದು. ಓಕೆನಾ? ಆಮೇಲೆ 2 kg ಕಡಲೆ ಹಿಟ್ಟು, ಕಡಲೆ ಹಿಟ್ಟು ಹಾಕ್ತಾ ಇದ್ದು ನೋಡಿ. 2 kg ಕಡಲೆ ಹಿಟ್ಟು, 2.5 kg ಬೆಲ್ಲ, ಪೈಸ್ಲೋಮೈಸಿಸ್ 1 ಲೀಟರ್. ಇದನ್ನ ಈ ರೀತಿ ಹಾಕಿ ನಾವು
ಒಂದು ಕೋಲ್ ತಗೊಂಡು ನೀಟಾಗಿ ತಿರ್ಸ್ಬೇಕು ಇದನ್ನ. ಇದು 5 ದಿನ 6 ದಿನ ಇರ್ಬೇಕು ಇದನ್ನ. ಬೆಳಿಗ್ಗೆ ಒಂದ್ಸಲ ನೀವು ತಿರ್ಸ್ತಾ ಇರ್ಬೇಕು ಇದನ್ನ. ಓಕೆ, ಬೆಳಿಗ್ಗೆ ದಿನಕ್ಕೆ ಒಂದ್ಸಲ ಅಷ್ಟೇ, ಬೆಳಿಗ್ಗೆ ಟೈಮಲ್ಲಿ ಒಂದ್ಸಲ ತಿರ್ಸಿದ್ರೆ ಒಂದು 5 ದಿನಕ್ಕೆ ಅನ್ನೋದು ರೆಡಿ ಆಗತ್ತೆ ಇದು. ಈಗ ನೀವು ಬಿಸಿಲು ಚೆನ್ನಾಗಿದ್ರೆ 4-5 ದಿನಕ್ಕೆ ರೆಡಿ ಆಗುತ್ತೆ. ಬಿಸಿಲು ಸ್ವಲ್ಪ ಕಡಿಮೆ ಇದ್ರೆ ಒಂದು 6 ಇಂದ 7 ದಿನ ಬೇಕಾಗತ್ತೆ. ಈ ಕಲ್ಚರ್ ಅನ್ನೋದನ್ನ ಡೆವಲಪ್ಮೆಂಟ್ ಆದ ತಕ್ಷಣ ಅದನ್ನ ಹಾಕ್ಬೇಕು. ಆಲ್ರೆಡಿ ಚಿಕ್ಕಮಂಗ್ಳೂರು ವಿಡಿಯೋದಲ್ಲಿ ಹೇಳಿದನ್ನ ಹಾಕೋದು ಇದು ಮಾಡೋದು. ಈ ವಿಡಿಯೋದಲ್ಲಿ ನಿಮ್ಗೆ ಹೆಂಗ್ ಹಾಕೋಬೇಕು, ಯಾವ್ದು ರೀತಿ ಹಾಕೋಬೇಕು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಈ ರೀತಿ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಈ 200 ಲೀಟರ್ ಡ್ರಮ್ಗೆ 1 ಲೀಟರ್ ಪಾಯ್ಸ್ಲೋಮೈಸಸ್, 2.5 kg ಬೆಲ್ಲ, 2 kg ಕಡ್ಲೆ ಹಿಟ್ಟು. ಈಗ ನೋಡಿ, ನಾವು ಇದು ಪಾಯ್ಸ್ಲೋಮೈಸಸ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ನಾವು ಇದ್ರ ಮೇಲೆ ನೀಟಾಗಿ ಇದನ್ನ ಕವರ್ ಅಪ್ ಮಾಡ್ತಾ ಇದೀವಿ. ಇದನ್ನ ಈ ರೀತಿ ಮಾಡ್ಬೇಕು ನೋಡಿ. ಮಳೆ ಬಂದಾಗ ಮಾತ್ರ ಇದ್ರ ಮೇಲೆ ಏನಾದರೂ ಒಂದು ಶೀಟ್ ಗಿಟ್ ಹಾಕಿದ್ರೆ ಸಾಕು. ಮಳೆ ಏನು ಇಲ್ಲ ಅಂತಂದ್ರೆ ಈ ರೀತಿ ಲುಂಗಿ ಕಟ್ಟಿ ಈ ರೀತಿ ಇಟ್ಟರೆ ನಿಮ್ಗೆ ಬೆಳಗ್ಗೆ ಒಂದ್ಸಲ 5 ದಿನ ಈ ರೀತಿ ಕಂಟಿನ್ಯೂ ಮಾಡಬೇಕು. ಬೆಳಗ್ಗೆ ಒಂದ್ಸಲ ಬಂದು ತಿರ್ಸ್ತಾ ಇದ್ರೆ 5ರಿಂದ 6 ದಿನಕ್ಕೆ ರೆಡಿ ಆಗತ್ತೆ. ಇದು ರೆಡಿ ಆದ್ಮೇಲೆ ಈ ರೀತಿ ಹಾಕೋಬೇಕು. ಓಕೆನಾ? ಆಮೇಲೆ ಅದನ್ನ ಕಲ್ಚರ್ ಡೆವಲಪ್ಮೆಂಟ್ ಆದ್ಮೇಲೆ ಯಾವ ರೀತಿ ಹಾಕ್ಬೇಕಂತ ತೋರಿಸ್ತೀವಿ ನೋಡಿ. ಎರಡು ತರ ಹಾಕೋಬಹುದು ನಾವು. ಕೆಲವರು ಗಿಡ ಕಡಿಮೆ ಇದ್ರೆ ಈ ರೀತಿ ಪಾತಿಗಳು ಮಾಡ್ಕೊಂಡು ಬೇರ್ ಮೇಲೆ ಹಾಕ್ಬೋದು. ಈಗ ನೋಡ್ಬೋದು ಬೇರೆ ಎಷ್ಟು ಚೆನ್ನಾಗಿದ್ದು. ಇವರು ಕ್ಲೋರೋಪರಿಪಾಸು ಬಿಡ್ತಾ ಇದ್ರೆ, ತಿಂಗಳಕ್ಕೊಂದ್ಸಲ ಕ್ಲೋರೋಪರಿಪಾಸು ಬಿಡ್ತಾ ಇದೀವಿ ಸರ್ ಅಂತ ಹೇಳ್ತಾ ಇದ್ರು. ಅದಕ್ಕೋಸ್ಕರ ಕ್ಲೋರೋಪರಿಪಾಸು ಬಿಟ್ಟಿದ್ರೆ ಒಂದ್ಸಲ ವೇಲಂಪ್ರೈಮ್ನು ಬಿಟ್ಟಿದೀವಿ ಅಂತ ಹೇಳ್ತಾ ಇದ್ರೆ. ಕ್ಲೋರೋಪರಿಪಾಸು ವೇಲಂಪ್ರೈಮ್ ಬಿಟ್ರೆ ಎರೆಹುಳೆಲ್ಲ ಸಾಯ್ತವೆ. ಓಕೆ, ಭೂಮಿ ಫಲವತ್ತತೆ ಕಳ್ಕೊಂಡತ್ತೆ. ಅದಕ್ಕೋಸ್ಕರ ಇದನ್ನ ಪಾಯ್ಸ್ಲೋಮೈಸಸ್ ನ ಈ ರೀತಿ ಆರ್ಗಾನಿಕ್ ಪದ್ಧತಿಯಲ್ಲಿ ಮಾಡಿ ಈ ರೀತಿ ಬಿಡೋದ್ರಿಂದ ಎರೆಹುಳನ್ನು ಸಾಯೋದಿಲ್ಲ, ಬೇರು ಅನ್ನೋದನ್ನ ಚೆನ್ನಾಗಿ ಬರುತ್ತೆ. ಇವಾಗ ಹಾಕಪ್ಪ, ಈ ರೀತಿ ಪಾತಿ ಮಾಡ್ಕೊಂಡಿದ್ವಿ. ಪಾತಿ ಮಾಡ್ಕೊಂಡು ಒಂದೊಂದು ಗಿಡಕ್ಕೆ ಬೇರದ ಮೇಲೆನೆ ಒಂದು ಅರ್ಧ ಲೀಟರ್ ಹಾಕ್ತಾ ಇದೆ ನೋಡಿ. ಗಿಡ ಚಿಕ್ಕದಿದ್ರೆ ಒಂದು ಅರ್ಧ ಲೀಟರ್ ಹಾಕಿರಿ. ಗಿಡ 2 ವರ್ಷ ಗಿಡ ಆದ್ರೆ 1 ಲೀಟರ್ ಹಾಕೊಂಡ್ರು ನಡೀತದೆ. ಎಲ್ಲ ಕ್ಲಿಯರ್ ಆಗತ್ತೆ. ಕೆಲವ್ರು ಏನ್ ಮಾಡ್ತಾರ ಅಂತಂದ್ರೆ, ಇಲ್ಲಿ ನೋಡಿ, ಇಲ್ಲಿ ನಾವು ಆರೆ ಹಾಕಿದ್ವಿ ನೋಡಿ. ಗಿಡ ಪಕ್ಕದಲ್ಲಿ ಒಂದು ಅರ್ಧ ಅಡಿ ದೂರದಲ್ಲಿ ನಾವು ಆರೆ ಹಾಕಿದ್ವಿ. ಆರೆ ಹಾಕಿ ಚೆನ್ನಾಗಿ ಅಲ್ಲಾಡ್ಸಿದ್ವಿ. ನೋಡ್ಬೋದು ಇಲ್ಲಿ ಡಿಪ್ಪರ್ ಇದೆ ನೋಡಿ. ಡಿಪ್ಪರ್ ತೋರ್ಸಪ್ಪ. ನೋಡ್ಬೋದು ಇಲ್ಲಿ ಡಿಪ್ಪರ್ ಇದೆ ನೋಡಿ. ಇದು ಬಂದು 1 ಗಂಟೆಗೆ 8 ಲೀಟರ್ ನೀರು ಬೀಳುತ್ತೆ. ಇದರಲ್ಲಿ ನಾವು ಈಗ ಪಾಯ್ಸ್ಲೋಮೈಸಸ್ ಹಾಕ್ತಾ ಇದೀವಿ. ತಗೋ ಹಾಕಪ್ಪ ನೋಡಿ. ಕಲ್ಚರ್ ಡೆವಲಪ್ಮೆಂಟ್ ಆಗಿರೋದನ್ನ ನೋಡಿ ಈ ರೀತಿ 1 ಲೀಟರ್ ಹಾಕಿದ್ದೇವೆ ನೋಡಿ. ಇದನ್ನ ಹಾಕಿ ಅದ್ರ ಮೇಲೆ ಡಿಪ್ಪರ್ ಇಡ್ತೀವಿ. ಡಿಪ್ಪರ್ ಅದ್ರ ಮೇಲೆ ಡಿಪ್ಪ ಒಂದು ಅರ್ಧ ಗಂಟೆ ಇಲ್ಲ 1 ಗಂಟೆ ನೀರು ಕೊಟ್ರೆ ಸೀದಾ ಬೆರಕ್ ಹೋಗ್ಬಿಡ್ತದೆ ಇದು. ಓಕೆ, ನೀವು ಇದನ್ನ DAP, ಪೊಟಾಸು, ಸೂಪರು ಇಂಥವೆಲ್ಲ ಕೊಡ್ಬೇಕಾದ್ರೂ ಇದೇ ಪದ್ಧತಿಯಲ್ಲಿ ಮಾಡಿದ್ರು ಸಹಿತ ನೀವು ಸೀದಾ